ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾ ದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ಸಹಾಯ ಮಾಡ್ತಾ ಇರುವಂಥ ಎಲ್ಲ ಪ್ರಾಯೋಜಕರ ಅಂಥ ದತ್ತಿ ನ್ಯಾಸಕರ್ತರೆ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಅಜ್ಞಾನಧ್ವಾಂತ ದೀಪಿಕಾ ಎನ್ನುವಂತಹ 993ನೇ ನಾಮದವರೆಗೆ ನಾವು ಚಿಂತನೆ ಮಾಡಿದ್ದೇವೆ. ಇಂದು ನಾವು ನೋಡಬೇಕಾದ್ದು ಮುಂದಿನ ನಾಮ ಆ ಬಾಲ ಗೋಪ ವಿದಿತ ಅಂತ. ಇದಕ್ಕೆ ಅರ್ಥ ಏನು ಅಂದರೆ, ಬ್ರಹ್ಮಾದಿ ಬಾಲಕರಿಂದ ಆರಂಭಿಸಿ ಗೋಪಾಲಕರವರೆಗಿನ ಎಲ್ಲ ಜನರಿಂದಲೂ ತಿಳಿಯಲ್ಪಟ್ಟವಳು. ಒಂದು ಗಮನಿಸಬೇಕು ನಾವಿಲ್ಲಿ. ಅವರು ಹೇಳ್ತಾರೆ, ಬ್ರಹ್ಮಾದಿ ಬಾಲಕರಿಂದ ಆರಂಭಿಸಿ. ಇವರು ಪ್ರಕಾರ ಬ್ರಹ್ಮನೂ ಬಾಲಕನೇ, ದೇವತೆಗಳು ಬಾಲಕರೇ. ಯಾರ ದೃಷ್ಟಿಯಿಂದ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ನೋಡೋಣ ಅದಕ್ಕೆ ಉತ್ತರ ಏನು ಬರುತ್ತೆ ಅಂತ. ಇದರ ವಿವರಣೆ ಏನು ಅಂದರೆ, ಈ ನಾಮದಿಯಲ್ಲಿ ಆದಿಯಲ್ಲಿ ಒಂದು ಶಬ್ದ ಉಂಟು, ಆ ಅಂತ. ಆ ವರ್ಣಮಾಲೆ 2ನೇ ಅಕ್ಷರ ಹೌದು, ಆದರೆ ಅದಷ್ಟೇ ಅರ್ಥ ಅಲ್ಲ. ಅದಕ್ಕೆ ಆ ಅಂದರೆ ಸಂಸ್ಕೃತದಲ್ಲಿ ಹೊರೆಗೆ ಅಂತ ಅರ್ಥ. ಅದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ ಅಭಿವಿಧ್ಯರ್ಥ. ಅಭಿವಿಧಿ ಅಂದರೆ ಒಂದನ್ನು ತನ್ನ ಒಳಗೆ ಸೇರಿಸಿಕೊಳ್ಳುವುದು ಅಂತ. ತಾತ್ಪರ್ಯ ಇಷ್ಟೇ. ಇಲ್ಲಿಂದ ಇಲ್ಲಿಯವರೆಗೆ ಅಂತ ನಾನು ಹೇಳ್ತೇನೆ. ಆ ಹೊರೆಗೆ ಅಂತ ಹೇಳಬೇಕು, ಇದು ಸಹ ಇದಕ್ಕೆ ಸೇರಿರ್ತದೆ. ಈಗ ಹಾಗಾಗಿ ಸೇರಿಸಿಕೊಳ್ಳುವುದು ಅಂತ ಅರ್ಥ. ಬಾಲಾನ್ ಬ್ರಹ್ಮಾದಿಕಾನ್ ಗೋಪಯತಿ ಇತಿ ಬಾಲಗೋಪ. ಬಾಲರು ಅಂದರೆ ಯಾರು ಅಂದರೆ, ಆ ಬಾಲ ಎನ್ನುವಂತಹ ಶಬ್ದದಿಂದ ಹೇಳಲ್ಪಡುವಂತಹ ಬ್ರಹ್ಮಾದಿ ದೇವತೆಗಳು ಬಾಲರು ಅಂತ ಅರ್ಥ. ಅವರನ್ನು ಗೋಪಯತಿ ಇತಿ ಬಾಲಗೋಪ. ಅವರನ್ನು ಗೋಪಯತಿ ಅಂದರೆ ರಕ್ಷಿಸುವುದು ಅಂತ ಅರ್ಥ. ಅವರನ್ನು ರಕ್ಷಿಸುವವನು ಬಾಲಗೋಪ. ಯಾರು ಅಂದರೆ ಶ್ರೀಕೃಷ್ಣ ಅಂತ ಅರ್ಥ. ಹಾಗಾಗಿ ಬಾಲಗೋಪ ಅಂದರೆ ಅರ್ಥ ಶ್ರೀಕೃಷ್ಣ ಅಂತ ಅರ್ಥ. ಅಥವಾ ಸದಾಶಿವ, ಶಿವ ಅಂತಲೂ ಅರ್ಥ. ಸೌಭಾಗ್ಯ ಭಾಸ್ಕರದಲ್ಲಿ ವಿವರಣೆ ಕೊಡ್ತಾರೆ. ಬಾಲಗೋಪ ಶಬ್ದ ಸದಾಶಿವಪರಃ ನಂಬರ್ 1. ಅಥವಾ ಕೃಷ್ಣಾವತಾರಪರಃ, ಕೃಷ್ಣಾವತಾರದ ವ್ಯಕ್ತಿ ಯಾರು, ಅವನೇ ಅಂತನಾರು ಸಹ ಹೇಳ್ಬೋದು. ಅವರನ್ನು ಅಂದರೆ ಈ ಬಾಲಗೋಪ ಅಂತ ಕರೆಸ್ಕೊಳ್ಳುವಂಥ ಬ್ರಹ್ಮಾದಿ ದೇವತೆಗಳನ್ನು ರಕ್ಷಿಸುವವನು ಶ್ರೀಕೃಷ್ಣನಾದ್ದರಿಂದ ಅವನು ನಿಜಾರ್ಥದಲ್ಲಿ ಬಾಲಗೋಪ ಅಂತ. ಅಥವಾ
ಇದು ಎರಡನೆಯ ವಿವರಣೆ. ಅದಕ್ಕೆ ಬಾಲಶ್ಚಾಸವ ಗೋಪಶ್ಚ ಬಾಲಗೋಪ. ಗೋಪ ಅಂದರೆ ದನಗಾಹಿ, ಗಾಂ ಪಾತೀತಿ ಗೋಪ, ಹಸುವನ್ನು ಕಾಯುವನು ಅಂತ ಅರ್ಥ. ಇವನು ಯಾರು ಅಂದರೆ ಲೋಕಪ್ರಸಿದ್ಧವಾದಂತಹ ಅಜ್ಞ, ಏನೂ ಗೊತ್ತಿಲ್ಲ, ನಮ್ಮನ್ನು ಹೇಳ್ತಲ್ಲ ದನಗಾಹಿ ಅಂತ. ಹಾಗೆ ಆ ಪಶುಪಾಲಕನಾದಂಥ ಗೋಪ ಅಂತ ಇದಕ್ಕೆ ಅರ್ಥ. ಅಂದರೆ ಬಾಲಗೋಪ ಅಂದರೆ ಏನು ಹೇಳ್ದಂಗಾಯ್ತು ಅಲ್ಲಿಗೆ ಅಂದರೆ ಹರಿಹರಾದಿಗಳು ಮತ್ತು ಲೋಕದ ಅಜ್ಞರಾದಂಥ ಗೋಪಾಲಕರಾದಂಥವರು, ಅವರು ಬಾಲಗೋಪರು ಅಂತ ಅರ್ಥ. ಬಾಲಗೋಪರು ಇಷ್ಟಕ್ಕೆ ಮುಗ್ದಿಲ್ಲ ಈ ನಾಮದ ವಿವರಣೆ. ಮತ್ತು ಬಾಲಗೋಪವು ತವು ಅಭಿವ್ಯಾಪ್ಯ. ಈಗ ಎರಡು ಥರ ಗೋಪಾಲಕರಾದರು. ಒಂದು ಚತುರ್ಮುಖನಿಂದ ಆರಂಭಿಸಿ, ಮತ್ತು ಚತುರ್ಮುಖ ಅಂದರೆ ಬ್ರಹ್ಮ, ಅವರಿಂದ ಆರಂಭಿಸಿ ಎಲ್ಲಿವರೆಗೆ ಸಾಮಾನ್ಯ ಅಜ್ಞ ಗೋಪಾಲಕನವರೆಗಿರುವಂತಹ ಈ ಎರಡು ಗುಂಪಾಯ್ತು. ಇವಾಗ ಚತುರ್ಮುಖಾದಿ ದೇವತೆಗಳು, ಅಜ್ಞನಾದಂಥ ಗೋಪಾಲಕ, ಈ ಇಬ್ಬರೊಳಗೆ ಬಾಲಗೋಪವು ತವು ಅಭಿವ್ಯಾಪ್ಯ ಆ ಗೋಪಂ ತಾದೃಶೇನ ವಿದಿತಂ ಜ್ಞಾನಂ ಯಸ್ಯಾಸ ಎನ್ನುವಂಥ ಇನ್ನೊಂದು ವಿವರಣೆ ಪ್ರಕಾರ ಹರಿಹರ ಬ್ರಹ್ಮಾದಿಗಳನ್ನು ಮೊದಲುಗೊಂಡು ಸಾಮಾನ್ಯ ಜನರಾದ ಪಶುಪಾಲಕರಿಂದಲೂ ದೇವಿ ತಿಳಿಯಲ್ಪಟ್ಟವಳಾದ್ದರಿಂದ ಅವಳು ಆ ಬಾಲಗೋಪ ವಿದಿತಳು. ಈ ಕೊನೆಯ ವಿವರಣೆಯನ್ನು ಮನಸ್ಸಿಗೆ ತಂದುಕೊಂಡ್ರು ಅಷ್ಟರ ಮಟ್ಟಿಗೆ ಸಾಕು. ಹರಿಹರ ಬ್ರಹ್ಮಾದಿ ದೇವತೆಗಳಿಂದ ಆರಂಭಿಸಿ ಸಾಮಾನ್ಯ ಪಶುಪಾಲಕನಂಥ ಗೋಪರವರೆಗೂ ಪ್ರತಿಯೊಬ್ಬರಿಗೂ ಸಹ ಅವಳು ಪರಿಚಯ ಇದೆ. ಇದನ್ನು ಕೇಳಿದಾಗ ನಮಗೊಂಥರ ಆಶ್ಚರ್ಯ ಆಗುತ್ತೆ. ಅದು ಹೇಗ್ರಿ ಸಾಧ್ಯ? ದೇವಿಯ ಪರಿಚಯ ಎಲ್ಲರಿಗೂ ಉಂಟು, ಆದ್ದರಿಂದ ಅವಳು ಆ ಬಾಲಗೋಪ ವಿದಿತ ಅಂತ ಅರ್ಥ. ಹೇಗೆ ಇದಕ್ಕೆ ಸ್ಕಂದ ಪುರಾಣ ಒಂದು ವಿವರಣೆಯನ್ನು ಕೊಡುತ್ತೆ. ದೇವಿ ಪರಿಚಯ ಎಲ್ಲರಿಗೂ ಉಂಟು. ಹೇಗೆ ಉಂಟು, ಯಾಕೆ ಉಂಟು ಅಂದರೆ ತಮಹಂ ಪ್ರತ್ಯಯವ್ಯಾಜಾತ್ ಸರ್ವೇ ಜಾನಂತಿ ಜಂತವಃ. ತಮ್ ಅಂದರೆ ಅವನನ್ನು, ಅಹಂ ಅಂದರೆ ನನ್ನನ್ನು, ನಾನು ಅಂತ ಅರ್ಥ. ಅಹಂ ಅಂದರೆ ನಾನು, ಮಾಂ ಅಂದರೆ ನನ್ನನ್ನು ಅಂತ ಅರ್ಥ. ಈಗ ನಾವು ಅವನನ್ನು ಕರಿ ಅಂತ ಹೇಳ್ತೇವಲ್ಲ, ಹಾಗೆ ಅವನನ್ನು ಅಂತ ಹೇಳುವಾಗ ನಮ್ಮ ಮನಸ್ಸಿನ ಉದ್ದೇಶ ಅವನ ಕೈ ಅಂತನೋ, ಅವನ ಕಾಲು ಅಂತನೋ, ಅವನ ಶರೀರ ಅಂತನೋ, ಅಥವಾ ಅವನೊಳಗಿರುವ ಚೈತನ್ಯ ಅಂತನೋ ಏನು ಅರ್ಥ? ಇದೆಲ್ಲ ಅರ್ಥ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ನಾವು. ಅವನು ಕರಿ ಈಜಿಕೊಳ್ಟು ಕರಿ ಅಷ್ಟೇ, ಕರೆದ ಅವನು ಬಂದ. ಅವನನ್ನು ಅಂತ ಹೇಳಬೇಕಿದ್ರೆ ನಾವು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಹಾಗೆ ನನ್ನನ್ನು ಅಂತ ಹೇಳಬೇಕಿದ್ರೆ ಯಾವುದನ್ನು ಇಟ್ಕೊಂಡು ಹೇಳ್ತೇವೆ? ಈ ಶರೀರವ ಬಂತು ನೋಡಿ ಮತ್ತೆ ವೇದಾಂತ ಅಲ್ವಾ? ಹಾಗಾಗಿ ಅವನನ್ನು, ಅವಳನ್ನು, ನಿನ್ನನ್ನು, ನನ್ನನ್ನು ಅಂತೆಲ್ಲ ಎಲ್ಲಿ ಹೇಳ್ತೇವೋ ಈ ಶಬ್ದಗಳನ್ನು, ಅಲ್ಲೆಲ್ಲ ನಾವು ಹೇಳೋದು ಶರೀರವನ್ನಿಟ್ಕೊಂಡು ಅಲ್ಲವೇ ಅಲ್ಲ. ಶರೀರವನ್ನಿಟ್ಕೊಂಡು ಹೇಳುವಂತಿದ್ದರೆ ಡೆಡ್ ಬಾಡಿ ನೋಡಿಬಿಟ್ಟು ಅವನು ಅಂತ ಹೇಳಬೇಕಿತ್ತು ನಾವು. ಅವನು ಅಂತ ಹೇಳಿದಿಲ್ಲ, ಅವನದು ಅಲ್ವಾ? ಅಥವಾ ಅವಳದ್ದು, ಹೌದು ತಾನೇ? ಇಷ್ಟು ದಿವಸ ಹಾಗೆ ಹೇಳ್ತಿದ್ವಿ. ಯಾವಾಗ ದೇಹ ಜೀವ ವಿಯೋಗ ಆಯಿತೋ ಅದರ ಹೆಸರು ಶಿವ ಅಲ್ಲ, ಶವ. ಹೌದು ತಾನೇ? ಹಾಗಾಗಿ ನಾವು ಅವನನ್ನು ಅಂತ ಹೇಳೋದಿಲ್ಲ, ಅದು ಅಂತ ಕರಿತೇವೆ ಆಗ, ಅಲ್ವಾ? ಅಷ್ಟೇ ಅಲ್ಲ, ತೀರಾ ಆತ್ಮೀಯರ ಮನೆ, ಬದುಕಿದ್ದ ಹೋಗ್ತಿದ್ದ ಅವ್ರ ಮನೆಗೆ. ಹಾಗೆ ಆವತ್ತು ಹೋದ ಮೇಲೂ ಸಹ ನಿಮಗೆ ತುಂಬ ಆತ್ಮೀಯರಾಗಿದ್ದರು, ಒಂದು ಅರ್ಧ ಗಂಟೆ ನಿಮ್ಮಲ್ಲಿ ಇಟ್ಬಿಟ್ಟು ತೊಗೊಂಡು ಹೋಗ್ತೇನೆ ಅಂತ ಹೇಳಿ ನೋಡೋಣ, ಅದನ್ನು ಒಪ್ತಾರೆ ಯಾರಾದ್ರೂ? ಅಶಿವತ್ವ ಬಂತು ಅದಕ್ಕೆ, ಅಲ್ವಾ? ಹಾಗಾಗಿ ಅದಕ್ಕೆ ಹೆಸರೇ ಅದು ತಾನೆ.
ಹಾಗಿದ್ರೆ ಇಷ್ಟು ದಿವಸ ನಾವು ಅವನು ಇವನು ಅವನನ್ನು ಅಂತೆಲ್ಲ ಹೇಳಿದ್ದು ಯಾವುದನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಅಂದರೆ ಚೈತನ್ಯವನ್ನೇ ಮನಸ್ಸಿನಲ್ಲಿ ಇರಿಸಿಕೊಂಡು ವ್ಯವಹಾರ ಮಾಡ್ತೇವೆ ನಾವು. ಹೌದು ತಾನೇ? ಹಾಗೆ ಚೈತನ್ಯವನ್ನೇ ಇರಿಸ್ಕೊಂಡು ವ್ಯವಹಾರ ಮಾಡ್ತೇವೆ ಅಂತಾದರೆ ಚೈತನ್ಯ ರೂಪಿಣಿಯೇ ಆದಂಥ ದೇವಿ ಎಲ್ಲರಿಗೂ ಪರಿಚಯ ಇರಲೇಬೇಕಲ್ವಾ? ಹಾಗಾಗಿ ಆ ಬಾಲ ಗೋಪ ಯಾರ್ಯಾರು ನನ್ನನ್ನು ನಿನ್ನನ್ನು ಅವನನ್ನು ಅಂತೆಲ್ಲ ಹೇಳ್ತಾರೋ ಈ ಶಬ್ದ ಬಳಸುವ ಪ್ರತಿಯೊಬ್ಬರಿಗೂ ಸಹ ಅದು ಗೊತ್ತಿದೆ. ಆದರೆ ಗೊತ್ತಿದೆ ಅನ್ನುವುದು ಗೊತ್ತಿಲ್ಲ. ಇದು ದುರ್ದೈವ. ವಿಚಾರ ಮಾಡಿ ಹೌದಲ್ವ ಅಂತ. ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದೆಯಾ? ಗೊತ್ತಿಲ್ಲ. ಹಾಗಾಗಿ ಗೊತ್ತಿದ್ದೂ ಗೊತ್ತಿಲ್ಲದ ಸ್ಥಿತಿಯಲ್ಲಿ ನಾವು ಪರದಾಡ್ತಾ ಇರ್ತೇವೆ ಹೀಗೆ ಅಂತ. ಅಲ್ಲಿಗೆ ಪ್ರತಿ ಸಲ ನಾನು ನಾನು ಅಂತ ಹೇಳಬೇಕಿದ್ರೆ ನಾನು ಯಾರು ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಒಳಕ್ಕೆ ಹೋದರೆ ಆ ವಿಚಾರಕ್ಕೆ ಕೊನೆಯೇ ಇಲ್ಲ ಅಂತ ಆಗಿಬಿಡುತ್ತೆ. ಹಾಗಾಗಿ ಆ ನಾನು ಎನ್ನುವಂತಹ ಶಬ್ದದಿಂದ ಸೂಚಿತವಾದಂತಹ ಚೈತನ್ಯವೇ ದೇವಿಯಾದ್ದರಿಂದ ಆಕೆ ಪ್ರತಿಯೊಬ್ಬರಿಗೂ ಸಹ ಪರಿಚಿತಳಾಗಿದ್ದಾಳೆ. ಆ ಬಾಲ ಗೋಪ ವಿದಿತ. ಆಯಿತು. ಇದಾದಮೇಲೆ ಈಗಿನೊಂದು ಸಂಶಯ ಬಂತು. ಅವಳು ಎಲ್ಲರಿಗೂ ಗೊತ್ತಿದೆ ಅಂತ ಆದಮೇಲೆ ಒಂಥರ ತೀರಾ ಅಗ್ಗದ ವಸ್ತು ಥರ ಆಗ್ಬಿಟ್ಲಲ್ಲ ಅವಳು. ಅಂದರೆ ಆಕೆಯ ಬಗ್ಗೆ ಗೌರವಕ್ಕಿಂತ ಒಂದು ರೀತಿ ಅವಜ್ಞೆ. ಅವಳ ಗೊತ್ತ್ರಿ ನನಗೆ, ಆಮೇಲೆ ಹೇಳ್ತಾರಲ್ಲ ಅವರ ಗೊತ್ತು ನನಗೆ, ಈ ಭಾವನೆ ಬರುತ್ತಾ ಇಲ್ವ? ಹಾಗಾಗಿ ಸೌಭಾಗ್ಯ ಭಾಸ್ಕರ ಒಂದು ಪೂರ್ವಪಕ್ಷ ಅವರೇ ಎತ್ತುತ್ತಾರೆ ಬಹಳ ಸುಂದರವಾಗಿ. ಹಾಗಿದ್ರೆ ಎಲ್ಲರಿಗೂ ಗೊತ್ತು ಅಂತ ಆದಮೇಲೆ ಈ ಗೊತ್ತಿದ್ದು ಎಲ್ಲರೂ ಸಹ ಆಕೆಯನ್ನು ಗೌರವಿಸ್ತಾರೋ ಅವಜ್ಞತೆಯಿಂದ ನೋಡ್ತಾರೋ? ಯಾವುದು ನಮಗೆ ಅತ್ಯಂತ ಪರಿಚಿತವಾಗಿರುತ್ತೋ ಅದ್ರ ಬಗ್ಗೆ ಗೌರವ ಇರಲ್ಲ. ಮಲಯೇ ಭಿಲ್ಲಪುರಂಧ್ರಿ ಚಂದನ ತರುಕಾಷ್ಠಂ ಇಂಧನಂ ಕುರುತೆ ಅಂತ ಸಂಸ್ಕೃತದ ಒಂದು ಮಾತು. ಮಲಯ ಪರ್ವತದಲ್ಲಿ ಎಲ್ಲ ನೋಡಿದರೂ ಸಹ ಶ್ರೀಗಂಧದ ವೃಕ್ಷಗಳು. ಹಾಗಾಗಿ ಅಲ್ಲಿರುವ ಆ ಬೇಡತಿಯರು ಪ್ರತಿದಿನವೂ ಸಹ ಅಡಿಗೆಗೆ ಅದನ್ನೇ ಕಡಿಯೋದು, ಸೌದೆ ಒಟ್ಟೋದು ಅಡುಗೆ ಮಾಡೋದಕ್ಕೆ. ನಾವು ಒಂದು ತುಂಡು ಇಷ್ಟು ಬೇಕಾದ್ರೆ ಗಾಂಧಿ ಬಜಾರ್ಗೆ ಹೋಗಿ ಅವ್ರು ಹೇಳಿದಷ್ಟು ಕೊಡಬೇಕು. ಯಾಕೆ ಹಾಗೆ ಮಾಡ್ತಿದ್ರು? ಅತಿ ಪರಿಚಯ. ತಾನು ಒಟ್ಟಿ ಅಡಿಗೆ ಮಾಡ್ತಾ ಇರುವುದು ಶ್ರೀಗಂಧದ ಕಟ್ಟಿಗೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಅಷ್ಟು ಅಗ್ಗ. ಮಾತಿನ ಅರ್ಥ ಏನು? ಯಾವುದು ನಮಗೆ ತೀರಾ ಪರಿಚಿತವಾಗಿರುತ್ತೋ ಅದರ ಬಗ್ಗೆ ಗೌರವಕ್ಕಿಂತ ಹೆಚ್ಚಿಗೆ ಅಗೌರವ, ಅವಜ್ಞತೆಯೇ ಹೆಚ್ಚು. ತಪ್ಪು ತಿಳ್ಕೊಳ್ಬೇಡಿ. ಮನೆಯಲ್ಲಿ ತುಂಬ ಜ್ಞಾನಿಗಳಂಥ ಹಿರಿಯರು ಇರ್ತಾರೆ. ಸಮಾಜ ಎಲ್ಲ ಅವರನ್ನು ಶಿರೋಧಾರ್ಯವಾಗಿ ಸ್ವೀಕಾರ ಮಾಡಿರುತ್ತೆ. ಆದರೆ ಮನೆ ಮಕ್ಕಳಿಗೆ ನನ್ನಪ್ಪ, ಅವ್ರಿಗೆ ಕಂಪ್ಯೂಟರ್ ಗೊತ್ತಿಲ್ಲ, ಆ್ಯಂಡ್ರಾಯ್ಡ್ ಸೆಟ್ ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಇವರು ಮಾಡಿಬಿಟ್ಟು ಕೆಲಸ ಎಲ್ಲ ಆ ಮನುಷ್ಯ ಮಾಡಬೇಕು. ಪ್ರತ್ಯಕ್ಷ ನೋಡಿದ್ದು ನಾನು ಇದನ್ನು. ಸಮಾಜದ ಸ್ವತ್ತು ಅಷ್ಟೇ ಅಲ್ಲ, ಮಹಾ ಸಂಪತ್ತು. ಆದರೆ ಮಕ್ಕಳಿಗೆ, ಸಮೀಪದವರಿಗೆ ಅವ್ರ ಮನೆಯಲ್ಲಿರೋದು ದೊಡ್ಡ ಆಪತ್ತು. ಯಾಕೆ? ಅತಿ ಪರಿಚಯ. ತಾವು ಈ ಪ್ರಪಂಚಕ್ಕೆ ಬರುವುದಕ್ಕಿಂತ ಆ ಹಿರಿಯ ವ್ಯಕ್ತಿಗಳು ಏನು ಕಷ್ಟಪಟ್ಟರು ಅನ್ನೋದು ಇವರ ಹಣೆ ಬರ ಜೀವಮಾನತೆ ಇದ್ರೂ ಗೊತ್ತಾಗೋದಿಲ್ಲ. ಹೆಸರು ಹೇಳೋದಿಲ್ಲ. ಈ ಸಂಸ್ಥೆಗೆ ತೀರಾ ಬೇಕಾದಂಥ ಅವರೇ ಇದರ ಕುಲಪತಿ ಅಂತ ಸ್ವತಃ ರಾಮಸ್ವಾಮಿಗಳೊಮ್ಮೆ ಕರೆದಿದ್ದು. ಅಂಥ ವ್ಯಕ್ತಿಗಳ ಮನೆಗೆ ಹೋದಾಗ ಅವರೇ ಸ್ವತಃ ಶೌಚಾಲಯವನ್ನು ಶುಚಿಗೊಳಿಸೋದನ್ನು ಪ್ರತ್ಯಕ್ಷ ಕಂಡೆ ನಾನು. ಮನೇಲಿ ಜನ ಇಲ್ವಾ? ಇದ್ದಾರೆ. ಇಂಥ ವ್ಯಕ್ತಿಗಳು ಮನೆಯಲ್ಲಿ ಇರುವವರೆಗೆ ಆ ಪರಿವಾರಕ್ಕೆ ಎಲ್ಲ ಗೌರವ. ಅವರು ಹೋದರೆ ಇವರೆಲ್ಲ ಸೊನ್ನೆ. ಸಂಖ್ಯೆಯ ಪಕ್ಕದಲ್ಲಿರುವ ಸೊನ್ನೆಗೆ ಸಂಖ್ಯೆ ಇದ್ದರೆ ಮಾತ್ರ ಬೆಲೆ.
ಬರೇ ಸೊನ್ನೆ ನೀವು ಎಷ್ಟನ್ನಾದರೂ ಬರೀರಿ, ಪೂರಾ ಪಟ್ಟಿ ಬರೀರಿ. ಮೊದಲನೇ ಸೊನ್ನೆಗೆ ಎಷ್ಟು ಬೆಲೆಯೋ ಕೊನೆಯ ಸೊನ್ನೆಗೂ ಅಷ್ಟೇ ಬೆಲೆ. ಅದರ ಒಂದು ಸಂಖ್ಯೆ ಹಾಕಿ, ಅದರ ಯೋಗ್ಯತೆಯೇ ಬೇರೆ. ಹಾಗಾಗಿ ಆ ಸಂಖ್ಯಾ ಸದೃಶವಾದಂತಹ, ಸಂಖ್ಯಾ ಅನ್ನೋದಕ್ಕೆ ಅರ್ಥವೇ ಜ್ಞಾನ ಅಂತ ಅರ್ಥ. ಇಂಥ ಜ್ಞಾನಿಗಳನ್ನು ಕಡೆಗಣಿಸಬಾರದು. ಯಾಕೆ ಬಂತು ಕೇಳಿದರೆ, ಜಗನ್ಮಾತೆ ಅವಳು ಎಷ್ಟೇ ದೊಡ್ಡವಳಾಗಿರಲಿ ಎಲ್ಲರಿಗೂ ಸಹ ಇಷ್ಟು ಪರಿಚಿತಳು ಅಂತ ಆಗಿಬಿಟ್ರೆ ಜನ ಆಕೆಯನ್ನು ಅಗ್ಗದಿಂದ ಕಾಣ್ತಾರೆ. ಅವಳ ಬಗ್ಗೆ ಶ್ರದ್ಧಾ ಭಕ್ತಿ ಅಲ್ಲ, ಅವಜ್ಞತೆ ಬಂದ್ಬಿಡೋದಿಲ್ವಾ ಅಂತಂದರೆ ಅವರೇ ಸಮಾಧಾನ ಹೇಳ್ತಾರೆ. ಸತ್ಯ, ಈ ಪೂರ್ವಪಕ್ಷ ಸಂಶಯ ಬರೋದು ಸತ್ಯ. ಆದರೆ ಈ ಸಂಶಯದ ಪರಿಹಾರಕ್ಕಾಗಿ ಮುಂದಿನ ನಾಮ ಹೊರಟಿದೆ, ಸರ್ವಾನುಲ್ಲಂಘ್ಯ ಶಾಸನ. ಅದನ್ನು ಮರಿಬೇಡಿ ನೀವು, ಸರ್ವ ಅನುಲ್ಲಂಘ್ಯ ಶಾಸನ. ಹಾಗಿದ್ರೆ ಹಾಗಂದ್ರೆ ಏನು ಅನ್ನೋದನ್ನು ಆ ನಾಮದ ವಿವರಣೆಯಲ್ಲೂ ನೋಡೋಣ, ಮುಂದೆ ಬರುತ್ತೆ ಅದು. ಅದಕ್ಕೆ ಮಧ್ಯದಲ್ಲಿ ಚಂದ್ರಿಕಾ ವ್ಯಾಖ್ಯಾನ ಒಂದಿದೆ, ಅದನ್ನು ನೋಡ್ಬೋಣ. ಅವ್ರು ಹೇಳ್ತಾರೆ, ಗಾಂ ವಾಚಂ ವೇದರೂಪಾಂ ಪಾತೀತಿ ಗೋಪ. ಗೋಪ ಅನ್ನೋದಕ್ಕೆ ಒಂದು ಹೊಸದಾದ ವಿವರಣೆ ಕೊಡ್ತಾರೆ. ಸಂಸ್ಕೃತದಲ್ಲಿ ಗೌಹು ಅಂದರೆ ಹಸು ಅಂತ ಒಂದರ್ಥ, ಬಹಳಷ್ಟು ಅರ್ಥಗಳಿವೆ. ಬಾಣವಂತ ಒಂದರ್ಥ, ಮತ್ತು ಗೌಹು ಅಂದರೆ ಮಾತು, ಬರೇ ಮಾತಲ್ಲ, ವೇದವಾಣಿ, ಮಾತು ಅಂತ ಅರ್ಥ, ವೇದವಾಣಿ ಅಂತ ಅರ್ಥ. ಅಂಥ ಗಾಂ ವಾಚಂ ವೇದರೂಪಾಂ ಪಾತೀತಿ ಗೋಪ. ಆ ವೇದವಾಣಿಯನ್ನು ನಿರಂತರ ರಕ್ಷಿಸುವವನು ಚತುರ್ಮುಖ. ಆದ್ದರಿಂದ ಗೋಪ ಅನ್ನೋದಕ್ಕೆ ಅರ್ಥ ಚತುರ್ಮುಖ ಅಂತ ಅರ್ಥ. ನೋಡಿ ಈ ಭಾಷೆ ಹರವು ಹೇಗಿದೆ ಅಂತ. ಯಾವನೋ ಒಬ್ಬನ ನೀವು ಗೋಪ ಅಂತ ಕರೆದ್ರೆ ಅಥವಾ ಅವನು ನಿಂದಿಸಬೇಕು ಅಂತ ಹೇಳಿದರೆ ನೀವು ಚತುರ್ಮುಖ ಬ್ರಹ್ಮ ಅಂತ ಕರೆದಂಗೆ ಆಯ್ತು ಅವನನ್ನು. ಹಾಗಾಗಿ ಗೋಪ ಚತುರ್ಮುಖ. ಇಂತಹ ಬಾಲಾದಾರಭ್ಯ ಚತುರ್ಮುಖ ಪರ್ಯಂತಂ ವಿದಿತ. ಸಣ್ಣ ಹುಡುಗರಿಂದ ಹಿಡಿದು ಚತುರ್ಮುಖನವರೆಗಿರುವ ಎಲ್ಲರಿಗೂ ಸಹ ಆಕೆ ಪರಿಚಿತಳು. ಆ ವೇದವಾಣಿಯನ್ನು ರಕ್ಷಿಸುವನಾದ್ದರಿಂದ ಬ್ರಹ್ಮ ಗೋಪ ಅಂತ. ದೇವಿ ಪ್ರತಿಯೊಬ್ಬರ ಆತ್ಮಸ್ವರೂಪಿಣಿ ಆದ್ದರಿಂದ ಬಾಲರಿಂದ ಹಿಡಿದು ಚತುರ್ಮುಖನವರೆಗೂ ಸಹ ಪರಿಚಿತಳಾದ್ದರಿಂದ ಅವಳು ಆ ಬಾಲ ಗೋಪ ವಿದಿತ. ಮುಂದಿನ ನಾಮಕ್ಕೆ ಹೋಗೋಣ. ಸರ್ವಾನುಲ್ಲಂಘ್ಯ ಶಾಸನ ಅಂತ. ಯಾರಿಂದಲೂ ಉಲ್ಲಂಘಿಸಲಿಕ್ಕೆ ಆಗದೇ ಇರುವ ಶಾಸನ ಉಳ್ಳವಳು. ಅಂದರೆ ಅವಳ ಶಾಸನ, ಅವಳ ಆಳ್ವಿಕೆ, ಅವಳ ಆರ್ಡರ್, ಅದು ಯಾರೂ ಸಹ ಅದನ್ನು ಕೇಳಿ ಆದಮೇಲೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ಶೇಕಬಲ್ ಅಂತ ಹೇಳ್ತೇವಲ್ಲ ಹಾಗೆ ಅವಳ ಆಜ್ಞೆ ಅಂದರೆ ಹಾಗೆ. ಇಂತಹ ಬಲಿಷ್ಠಳಾದಂತಹ ಜಗನ್ಮಾತೆ ನನಗೆ ಎಷ್ಟೇ ಪರಿಚಿತಳು, ಅಗ್ಗವಾಗಿ ನೋಡ್ತೇನೆ ಅಂದರೆ ಆಗದ ವಿಷಯ ಅದು ಅಂತಾರೆ ಅವರು. ಬೇರೆ ಬೇಡ, ಪ್ರಧಾನಿಯವ್ರಿಗೆ ಗೊತ್ತ್ರಿ ನನಗೆ ಅಂತ ಹೇಳಿ ಅವಜ್ಞತೆಯಿಂದ ನೋಡ್ತೀರಾ. ಈವರೆಗೆ ಏನುಂಟು ಅಂತ ಪತ್ತೆ ಹಚ್ಚಲಿಕ್ಕಾಗಲಿಲ್ಲ ಅಲ್ವಾ. ಫಲಾನುಮೇಯ ಪ್ರಾರಂಭ. ಅವರು ಯಾವುದೋ ಒಂದು ಕೆಲಸ ಮಾಡ್ತಾ ಇರುವಾಗ ಇದು ಯಾಕೆ ಅಂತ ಏನೂ ಗೊತ್ತಾಗೋದಿಲ್ಲ. ಅದು ಫಲ ಕೊಟ್ಟಾಗ ಗೊತ್ತಾಗತ್ತೆ, ಓಹೋ ಇದ್ರ ಹಿಂದೆ ಇಷ್ಟು ದಿವಸದ ಯೋಚನೆ ಇತ್ತಾ ಅಂತ. ನಾವೆಲ್ಲ ಗಾಬರಿಪಟ್ಟು ಏನೂ ರಿಯಾಕ್ಷನ್ನೇ ಇಲ್ಲ, ಏನೂ ಗೊತ್ತಿಲ್ಲ ಅನ್ನೋ ಥರ ಇದ್ರಲ್ಲ. ಆದರೆ ಈ ಕೆಲಸ ಆದ ಮೇಲೆ ಯಾವ ಕೆಲಸ ಅಂತ ಮತ್ತೆ ನಾ ಬಾಯ್ಬಿಟ್ಟು ಹೇಳೋದಿಲ್ಲ ನಾನು. ಇದರ ಹಿಂದೆ ಎಷ್ಟು ದಿನಗಳ ಸಿದ್ಧತೆ, ಎಷ್ಟು ದಿನಗಳಿಂದ ಡಾಕ್ಯುಮೆಂಟ್ಸ್ ಕಲೆಕ್ಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆದಿರಬೇಕು ಅಲ್ವಾ. ಹಾಗಾಗಿ ಒಂದು ವಿಚಾರ ಬಂತು ಅಂತಾದರೆ ಆ ವಿಚಾರ ಯಾವ ವ್ಯಕ್ತಿಯಿಂದ ಬಂತೋ ಅವರ ಶಾಸನ ಅನುಲ್ಲಂಘ್ಯವಾಗಿರುತ್ತದೆ ಅನ್ನೋದಕ್ಕೆ ಮತ್ತೆಲ್ಲೂ ಉದಾಹರಣೆ ಹೋಗೋದು ಬೇಡ. ಜಗನ್ಮಾತೆ ಖಂಡಿತವಾಗಿಯೂ ಹೌದು, ಆದರೆ ನಮ್ಮ ನಿಮ್ಮ ಮಧ್ಯೆಯಲ್ಲೇ ಇಂಥವ್ರು ಇರ್ತಾರೆ ಅದನ್ನು ನಾವು ಮರಿಬಾರ್ದು ಹೇಗೆ ಅಂತ. ಹಾಗಾಗಿ ಆ ಜಗನ್ಮಾತೆಯ ಶಾಸನ ಅದು ಯಾರಿಂದಲೂ ಸಹ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಕೆಯ ಬಗ್ಗೆ ಯಾರೂ ಸಹ ಅವಜ್ಞತೆ ತಾಳೋದಿಲ್ಲ.
ಆಕೆಯನ್ನು ಕಂಡ್ರೆ ಗೌರವ, ಭಕ್ತಿ, ಶ್ರದ್ಧೆಗಳು ಸದಾ ಇರುತ್ತವೆ. ಅದರ ಜೊತೆಗೆ ಹೇಳಲಿಕ್ಕಾಗದೇ ಇರುವಂಥ ಒಂದು ಸಣ್ಣ ಭಯ ಕೂಡ. ಯಾಕೆಂದರೆ ಆ ಸ್ವರೂಪವೇ ಅಂಥದ್ದು. ಅದು ಒಂದು ಕ್ಷಣಕಾಲ ವಿಚಾರ ಮಾಡಿ, ನಮಗೆಲ್ಲ ಭಗವಂತ ದರ್ಶನ ಕೊಡಬೇಕು ಅಂತ ನಾವು ಬಯಸ್ತೇವಲ್ಲ, ಅವನೇನಾದ್ರು ನಿಜ ರೂಪದಲ್ಲೇ ನಮ್ಮ ಎದುರಿಗೆ ಬಂದುಬಿಟ್ರೆ ನಾವು ನೋಡ್ತೇವ ಅಥವಾ ನೋಡೋದಕ್ಕೆ ಇರ್ತೇವ? ನಮ್ಮನ್ನು ಬಿಟ್ಬಿಡ್ರಿ. ಕ್ಷಣಕಾಲ ಅರ್ಜುನ ವಿಚಾರ ಮಾಡಿ, ಅವನು ಹೇಳ್ತಾನೆ ನೋಡೋಕ್ಕಾಗಲ್ಲ ನಿನ್ನನ್ನು ಅಂತ. ಹಾಗಾಗಿ ನನಗೆ ಆ ಹಳೇ ನಿನ್ನ ರೂಪವನ್ನು ತೋರಿಸು, ಈ ರೂಪ ಬೇಡ ನನಗೆ ಅಂತ. ಯಾವಾಗ ಮತ್ಪನ ಅವನು ಚತುರ್ಭುಜದಿಂದ ದ್ವಿಭುಜನಾಗಿ ಕಣ್ಣ, ಆಗ ಅಬ್ಬಾ ಸಾರಥಿ ಕೃಷ್ಣನಾಗಿ ಕಂಡಾಗ ಉದ್ಗಾರ ತೆಗೆದ. ಏನಂತ? ಪ್ರಕೃತಿ ಮಾಸ್ಥಿತ, ಈಗ ನಾನು ನನ್ನನ್ನು ನಿಯಂತ್ರಿಸಿಕೊಳ್ತಾ ಇದ್ದೇನೆ. ಇಷ್ಟೊತ್ತಿನವರೆಗೆ ನಾನು ನನ್ನ ನಿಯಂತ್ರಣವನ್ನು ಕಳ್ಕೊಂಡು ಬಿಟ್ಟಿದ್ದೆ, ಮೈಯೆಲ್ಲ ಬೆವರು ಹೋಗಿದೆ. ಕೃಷ್ಣ, ನೀನೇನು ಆ ರೂಪ ತೋರಿಸಿದವನು? ಅಲ್ವಾ? ಹಾಗಾಗಿ ಆಕೆಯನ್ನು ಇಷ್ಟೇ ಹೀಗೆ ನಾನು ಅರಿತಿದ್ದೇನೆ ಅನ್ನೋದು ಸುಳ್ಳು. ಪರಿಚಯ ಉಂಟು. ಈ ಶಬ್ದದಿಂದ ಸೂಚಿತಳಾದದ್ದು ಜಡ ಅಲ್ಲ, ಚೇತನ ಸ್ವರೂಪಳಾದವಳು ಅಂತ ಅಷ್ಟು ಗೊತ್ತು ನನಗೆ. ತಾವತಾ ಅವಳನ್ನು ಅವಜ್ಞೆ ಮಾಡುವಂಥ ಧಾರ್ಷ್ಟ್ಯವನ್ನು ಯಾರೂ ತೋರಿಸಲಾರರು. ಯಾಕೆ ಅಂತಂದರೆ ಸರ್ವೈ ಬ್ರಹ್ಮ ವಿಷ್ಣುವಾದಿಭಿ ಅಪಿ ಉಲ್ಲಂಘಿತಂ ಅತಿವರ್ತಿತಂ ಅಯೋಗ್ಯಂ ಅಶಕ್ಯಂಚ ಶಾಸನಂ ಯಸ್ಯಾಹ. ನಾವು ಬಿಡ್ರಿ, ಸಾಮಾನ್ಯ ದೇವತೆಗಳು ಬಿಡ್ರಿ, ಬ್ರಹ್ಮ ವಿಷ್ಣು ರುದ್ರ ಮೊದಲಾದ ದೇವತೆಗಳು ಯಾವಳ ಶಾಸನವನ್ನು ಅತಿಕ್ರಮಿಸಲಾರರೋ ಅವಳು ಸರ್ವ ಅನುಲ್ಲಂಘ್ಯ ಶಾಸನಳು. ಹೀಗಿರುವಾಗ ದೇವಿ ಪರಿಚಿತಳೇ ಆಗಿದ್ದಾಳೆ ಅಂತ ಅಂದ್ಕೊಂಡು ಸಾಮಾನ್ಯ ಜನರು ಯಾರೂ ಅವಳ ಬಗ್ಗೆ ಅವಜ್ಞತೆಯನ್ನು ತಾಳೋದಕ್ಕೆ ಹೋಗೋದಿಲ್ಲ. ಆಚಾರ್ಯ ಶಂಕರರು ಆಕೆ ಅನುಲ್ಲಂಘ್ಯ ಶಾಸನಳು ಅನ್ನೋದಕ್ಕೆ ಸೌಂದರ್ಯ ಲಹರಿಯಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ಅವರು. ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರ್ವನ್ನೇತತ್ ಸ್ವಮಪಿ ವಪುರೀಶ ಸ್ಥಿರಯತಿ ಸದಾ ಪೂರ್ವಃ ಸರ್ವಂ ತದಿದಮನಿಗೃಹ್ಣಾತಿ ಚ ಶಿವಃ ತವಾಜ್ಞಾಮಾಲಂಬ್ಯ ಕ್ಷಣಚಲಿತಯೋಃ ಭ್ರೂಲತಿಕಯೋಃ. ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳುವಂಥ ಒಂದು ಶ್ಲೋಕ ಇದು. ಹೇಳ್ತಾರೆ ಅವರು, ತಂತ್ರಶಾಸ್ತ್ರದಲ್ಲಿ ಪ್ರಧಾನವಾಗಿ 5 ತತ್ವಗಳು: ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಮತ್ತು ಸದಾಶಿವ ಅಂತ ಆ ತತ್ವಗಳ ಹೆಸರು. ಈ 5 ಸಹ ಜಗನ್ಮಾತೆಯ ಅಧೀನಕ್ಕೆ ಒಳಪಟ್ಟವರು. ಹೇಗೆ ಒಳಪಟ್ಟವರು ಅಂದರೆ, ಬ್ರಹ್ಮ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ವಿಷ್ಣು ಅದನ್ನು ರಕ್ಷಿಸ್ತಾನೆ ಜಗನ್ಮಾತೆಯ ಆಜ್ಞೆಗೆ ಒಳಪಟ್ಟು, ರುದ್ರ ಅದನ್ನು ಸಂಹರಿಸ್ತಾನೆ, ಈಶ್ವರ ಕೊನೆಗೆ ಈ 3 ಮುಗಿಸಿಬಿಟ್ಟು ತಾನೂ ಸಹ ತನ್ನಲ್ಲೇ ತನ್ನನ್ನು ಲಯ ಮಾಡಿಕೊಳ್ತಾನೆ. ಉಪ್ಪನ್ನು ನೀರಿನಲ್ಲಿ ಹಾಕಿದಾಗ ಲಯ ಆಗಿಬಿಡುತ್ತಲ್ಲ, ಹಾಗೆ ಲಯ ಆಗಿಬಿಡ್ತಾನೆ. ಈಗ ಉಳಿದವನು ಯಾರಾದ? ಸದಾಶಿವ ಮಾತ್ರ ಉಳಿದ. ಈಗ ಆತ ಪಾರ್ವತಿಗಿಂತ ಬೇರೆ ಅಲ್ಲ, ಜಗನ್ಮಾತೆಗಿಂತ ಬೇರೆ ಅಲ್ಲ. ಹೀಗೆ ಈ ಪ್ರಳಯದ ಬಳಿಕ ನಿನ್ನ ಪತಿಯಾದಂಥ ಸದಾಶಿವ ಏನು ಮಾಡ್ತಾನೆ ಕೇಳಿದರೆ, ಮತ್ತೆ ಪುನಃ ಸೃಷ್ಟಿಗೆ ಮುಂದಾಗ್ತಾನೆ. ತನ್ನ ಸೃಷ್ಟಿ ಕಾರ್ಯ ಮಾಡಬೇಕಿದ್ರೆ ಒಮ್ಮೆ ಹೀಗೆ ತನ್ನ ಪತ್ನಿಯ ಮುಖವನ್ನು ಹೀಗೆ ನೋಡ್ತಾನಂತೆ. ಅವಳೊಮ್ಮೆ ಈ ಹುಬ್ಬನ್ನು ಅಲ್ಲಾಡಿಸ್ತಾಳಂತೆ. ಭ್ರೂಲತಿಕ, ಅವಳು ಅಲ್ಲಾಡಿಸಿದರೆ ಸೃಷ್ಟಿ ಮಾಡುವಂತ, ಅಲ್ಲಾಡಿಸದೆ ಹಾಗೆ ಇದ್ದರೆ ಇನ್ನೂ ಕೆಲವು ದಿವಸ ಇದು ಹೀಗೆ ಇರಲಿ ಅಂತ.
ಏನು ಹೇಳ್ದಂಗಾಯ್ತು ಅಲ್ಲಿಗೆ? ನೀನು ಸೃಷ್ಟಿ ಮಾಡಬೇಡ ಅಂತ ಬಾಯ್ಬಿಟ್ಟು ಹೇಳಬೇಕಾದ್ದಿಲ್ಲ. ಬರೇ ಹುಬ್ಬಿನಿಂದಲೇ ಸಂಜ್ಞೆ, ಆ ಕುಡಿ ಹುಬ್ಬನ ಕಂಪನದಿಂದ. ಅಂದರೆ ಜಗನ್ಮಾತೆಯ ಆ ಗಾಂಭೀರ್ಯ ಅದು ಹೇಗಿರಬೇಕು ಅಂತ. ಆತ ಏನು ಮಾಡ್ತಾನೆ ಅಂದರೆ, ಮತ್ತೆ ಪುನಃ ನೀನು ಅನುಮತಿ ಕೊಟ್ಟ ಮೇಲೆ ಆ ಹುಬ್ಬನ್ನು ಅಲ್ಲಾಡಿಸೋದ್ರ ಮೂಲಕ ನಿನ್ನ ಪತಿಯಾದಂಥ ಸದಾಶಿವ, ಈ ರುದ್ರ, ಈಶ್ವರ ಮತ್ತು ಈ ಎಲ್ಲ 4 ತತ್ವಗಳನ್ನು ಸಹ ನಿರ್ಮಿಸಿ ಪುನಃ ಅವರವರ ಕಾರ್ಯದಲ್ಲಿ ಆತ ತೊಡಗಿಸ್ತಾನೆ. ಬ್ರಹ್ಮ ಸೃಷ್ಟಿ ಮಾಡು, ವಿಷ್ಣು ಪಾಲನೆ ಮಾಡು, ರುದ್ರ ಮತ್ತು ಪುನಃ ಸಂಹಾರ ಮಾಡು ಸಮಯ ಬಂದಾಗ, ಈಶ್ವರ ಮತ್ತು ಈಗ ಮಾಡಿದ 3 ಜನರನ್ನು ಕಬಳಿಸಿದ್ಯಲ್ಲ ಒಂದು ಮಾಡು ಅಂತ ಹೇಳ್ತಾನೆ. ಈತ ಇಷ್ಟು ಹೇಳಿ ಬಿಟ್ಟ ಮೇಲೆ ಬ್ರಹ್ಮ ಮತ್ತೆ ತಾಯಿಯ ಮುಖವನ್ನೊಮ್ಮೆ ನೋಡ್ತಾನಂತೆ. ಆಗ ಅವಳು ಹುಬ್ಬನ್ನು ಅಲ್ಲಾಡಿಸಿದರೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಅಲ್ಲಾಡಿಸುವ ಮೂಲಕ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅವನು ಸೃಷ್ಟಿ ಮಾಡ್ತಾನೆ. ಆಕೆ ಮತ್ತೆ ಪುನಃ ಕಂಪನದ ಮೂಲಕ ವಿಷ್ಣುವನ್ನು ನೋಡಿದರೆ ಅವನು ಪಾಲನೆ ಕೆಲಸಕ್ಕೆ ತೊಡಗುತ್ತಾನೆ. ಮತ್ತೆ ಅಲ್ಲಾಡಿಸಿದರೆ ರುದ್ರ ಸಂಹಾರ ಕ್ರಿಯೆಗೆ ತೊಡಗ್ತಾನೆ. ತಾತ್ಪರ್ಯ ಏನಾಯಿತು ಅಂತ ಕೇಳಿದರೆ, ಈ ಎಲ್ಲರೂ ಸಹ ಅವರವರ ಕೆಲಸವನ್ನು ಮಾಡಬೇಕಿದ್ರೆ ಅಮ್ಮ ತಾನು ಮಾಡಲಾ ಅಂತ ಬಾಯ್ಬಿಟ್ಟು ಕೇಳುವಾಗಿಲ್ಲ. ಅವಳು ಬಾಯ್ಬಿಟ್ಟು ಹೇಳೋದೂ ಇಲ್ಲ. ಹಾಗಿದ್ರೆ ಇವ್ರು ಕೇಳೋದು ಹಾಗೆ? ಕೈ ಜೋಡಿಸಿ ಒಮ್ಮೆ ಅವಳನ್ನು ನೋಡೋದು. ಆಕೆ ತನ್ನ ಹುಬ್ಬನ್ನು ಅಲ್ಲಾಡಿಸಿದರೆ ಮುಂದುವರಿ ಅಂತ ಅರ್ಥ. ಇಂತಹ ಗಂಭೀರವಾದಂತಹ ತಾಯಿ ಜಗನ್ಮಾತೆ, ಇಂಥವಳನ್ನು ನೀವು ಅವಜ್ಞತೆಯಿಂದ ಕಾಣ್ತೀರಾ ಅಂತ ಲಲಿತಾ ಸಹಸ್ರನಾಮದ ಈ ನಾಮ ಸರ್ವ ಅನುಲ್ಯಂಘ್ಯ ಶಾಸನ ಎನ್ನುವ ನಾಮ ನಮ್ಮನ್ನು ಪ್ರಶ್ನೆ ಮಾಡ್ತದೆ. ಇವರಿಂದಲೇ ಸೋಕಾಳ್ ಇವರೆಲ್ಲ ಆಕೆಯ ಮಕ್ಕಳು, ಹೆತ್ತಮ್ಮ ಆಕೆ. ಮಕ್ಕಳಿಗೆ ಅಮ್ಮನ ಹತ್ರ ಎಷ್ಟು ಸಲಿಗೆ ಅಂತ ಗೊತ್ತು. ಆದರೂ ಜಗನ್ಮಾತೆಯ ಮಕ್ಕಳಾದಂಥ ಇವರು ಆಕೆ ಏನು ಹೇಳ್ತಾಳೆ ಅನ್ನೋದನ್ನು ಇಲ್ಲಿ ನೋಡಿ ತಿಳ್ಕೊಳ್ಬೇಕಾಗಿತ್ತು, ಬಾಯಿಂದ ಹೇಳಿ ಅಲ್ಲ. ಇಂಥ ತಾಯಿಂದರು ಮೊದಲು ಇರ್ತಿದ್ದರು ಮನೆಯಲ್ಲಿ. ಹೀಗೆ ಆ ಜಗನ್ಮಾತೆಯ ಪರಿಚಯ ನನಗಿದೆ ಎಂದು ಯಾವನಾದರೂ ಬೀಗಿದರೆ, ಅಷ್ಟೇ ಅಲ್ಲ, ನಾನು ತುಂಬ ವರ್ಷದಿಂದ ಆಕೆ ಆರಾಧನೆ ಮಾಡ್ತಾಯಿದ್ದೇನೆ, ನನಗೆ ಗೊತ್ತು, ನಾನು ಹೇಳಿದ್ದೆಲ್ಲ ಈಡೇರಿಸಿಕೊಡ್ತಾಳೆ. ಯಾರು ಹಾಗೊಂದುಕೊಳ್ಳಬಾರದು. ಹಾಗಿದ್ರೆ ಅವರೂ ಸಹ ಏನು ಕೇಳಬೇಕು? ತಾಯಿ, ಏನೋ ಆ ಭಕ್ತ ಹೀಗೆ ಕೇಳ್ತಿದ್ದಾನೆ, ನೋಡು, ನಿನ್ನ ಚಿತ್ತ ಹೇಗಿರುತ್ತೋ ಹಾಗೆ ಮಾಡಮ್ಮ ಅಂತ ಇಷ್ಟು ಕೇಳ್ಬೋದೇ ಅಷ್ಟೇ ಹೊರತನೂ ಸಹ ಆಕೆ ಪರವಾಗಿ ನಾನು ಹೇಳ್ತೇನೆ ಅಂತ ಯಾವನಾರು ಒಬ್ಬ ಹೇಳಿದರೆ ಅವನೊಬ್ಬ ದೊಡ್ಡ ಬಕರ. ಅಷ್ಟು ಹಿನ್ನೆಲೆಯಲ್ಲಿ ಸದಾಶಿವನೂ ಸಹ, ಆಕೆಯ ಪತಿಯೂ ಸಹ ಅವಳ ಹುಬ್ಬಿನ ಆಜ್ಞಾರೂಪದ ಕಂಪನದಿಂದ ಬ್ರಹ್ಮಾಂಡವನ್ನು ನಿರ್ಮಿಸ್ತಾನೆ. ಹೀಗಿರುವಾಗ ಅವಳು ಪರಿಚಿತಳು ಅಂತ ಅಂದುಕೊಂಡು ಯಾವಾತ ತಾನೇ ಅವಳನ್ನು ಅವಜ್ಞತೆಯಿಂದ ಕಂಡಾನು, ಅವಳ ಆಜ್ಞೆಯನ್ನು ಉಲ್ಲಂಘಿಸಿಯಾನು ಅಂತ ಪ್ರಶ್ನೆ. ಸಾಧ್ಯ ಇಲ್ಲ ಅಂತ ಈ ಶ್ಲೋಕವನ್ನು ಸ್ವತಃ ಸೌಭಾಗ್ಯ ಭಾಸ್ಕರ ರಾಯರೇ ವ್ಯಾಖ್ಯಾನದಲ್ಲಿ ಉಲ್ಲೇಖ ಕೊಡ್ತಾರೆ. ಅವರು ಭಗವತ್ಪಾದರ ವಿಚಾರ ಬಂದಾಗ ತುಂಬ ಗೌರವದಿಂದ ಇಂಥ ಮಾತುಗಳನ್ನೆಲ್ಲ ಹೇಳ್ತಾರೆ ಅವರು. ಇದಿಷ್ಟು ಸೌಭಾಗ್ಯ ಭಾಸ್ಕರದ ವಿವರಣೆ. ಮುಂದಿನ ಮುಂದಿನ ವ್ಯಾಖ್ಯಾನ ಚಂದ್ರಿಕಾ ವ್ಯಾಖ್ಯಾನ. ಅವರು ಹೇಳ್ತಾರೆ, ಸೃಷ್ಟಿಕಾಲೇ ದೇವ್ಯಾ ಯಥಾ ಸಂಕಲ್ಪಿತಂ ತಥೈವ ತದನುವರ್ತಂತೆ ವರ್ಷ ವಾತ ಆತಪ ಹಿಮಾದಯ ಅಪಿ ಭಾವ ಅಂತ ಒಂದು ವಿವರಣೆ ಕೊಡ್ತಾರೆ. ಅಂದರೆ ಈ ವಿವರಣೆಯ ಅರ್ಥದಂತೆ ಮಳೆ, ಗಾಳಿ,
ಬಿಸಿಲು, ಹಿಮ ಮೊದಲಾದವುಗಳು ಕೂಡ ನಿಮ್ಮ ದೃಷ್ಟಿಯಲ್ಲಿ ಇವೆಲ್ಲವೂ ಸಹ ಜಡವಸ್ತುಗಳು. ಈ ಎಲ್ಲ ಜಡವಸ್ತುಗಳು ಸಹ ಸೃಷ್ಟಿಕಾಲದಲ್ಲಿ ದೇವಿಯ ಸಂಕಲ್ಪದಂತೆ ಅವು ವರ್ತಿಸ್ತವೆ. ಪ್ರವಾಹ ಆಗಬೇಕು, ಆಗತ್ತೆ. ತಡೆಯುವ ಶಕ್ತಿ ನಮಗುಂಟ? ಬೇಡ, ಅದನ್ನು ಆಗ ಮಾಡುವ ಶಕ್ತಿ ನಮಗುಂಟ? ಆದರೆ ಅದು ಅವಳ ಸಂಕಲ್ಪ. ಹಿಮಪಾತ ಆಗುತ್ತೆ, ಹಿಮಸ್ಫೋಟ, ಅದು ಅವಳ ಸಂಕಲ್ಪ. ಗೊತ್ತು, ಇಷ್ಟೆಲ್ಲ ಮಾಡಿಯೂ ಸಹ ಯಾವುದನ್ನು ರಕ್ಷಿಸಬೇಕು, ಯಾವುದನ್ನು ಮುಚ್ಚಾಕಬೇಕು ಅಂತ ಗೊತ್ತು ಅವಳಿಗೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ ಗೊತ್ತಾಗ್ಬೋದು. ಎಲ್ಲವನ್ನೂ ಕೊಚ್ಕೊಂಡು ಹೋಗುತ್ತೆ. ಆದರೆ ಕೇದಾರನ ದೇವಾಲಯ ಮಾತ್ರ ಹಾಗೇನೇ ಇರುತ್ತೆ. ರೇ, ನೀವು 1000 ಪ್ರಶ್ನೆ ಕೇಳಿ, ಅದಕ್ಕೆ ಉತ್ತರ ಹೇಳುತ್ತೆ ಅಲ್ಲೊಂದು ಬಂಡೆ ಅಷ್ಟೇ. ಆ ಬಂಡೆ ಯಾರು ತಳ್ಳಿದ್ರು, ಅದನ್ನು ಯಾಕೆ ಅಲ್ಲೇ ತಂದು ಅದನ್ನು ನಿಲ್ಲುವಂತ ಆಯಿತು, ಯಾಕೆ ಬಂದು ಅದು ಅಲ್ಲೇ ನಿಂತಿತು, ಅದಕ್ಕೆ ಆನ್ಸರ್ ಇಲ್ಲ ನಮ್ಮ ಹತ್ರ. ಯಾಕೆಂದರೆ ನಮ್ಮ ಪ್ರಾಚೀನ ನಂಬಿಕೆ ಅಂತ ಹಿಮಾಲಯ ಅದು ಶಿವನ ತಾಣ ಎನ್ನುವುದು ಎಷ್ಟು ಸತ್ಯವೋ, ಆ ಶಿವನಿಂದ ಅಭಿನ್ನಳಾದ ಶಿವೆಯ ತಾಣವೂ ಎನ್ನುವುದು ಅಷ್ಟೇ ಸತ್ಯ. ಇವತ್ತಿನವರೆಗೂ ಹುಬ್ಬೇರಿಸ್ತಾ ಇದ್ದಾರೆ. ಯಾಕೆ ಹಾಗಾಯಿತು ಕೇಳಿದ್ರೆ ಉತ್ತರ ಇಲ್ಲ, ಅಷ್ಟೇ. ಅವಳಿಗೆ ಗೊತ್ತು ಯಾವುದನ್ನು ತೆಗಿಬೇಕು, ಯಾವುದನ್ನು ಇಡಬೇಕು ಅಂತಷ್ಟೇ. ಹಾಗಾಗಿ ಸೃಷ್ಟಿಯ ಕಾಲದಲ್ಲಿ ಜಡವಸ್ತುಗಳು ಸಹ ಆಕೆಯ ಆಜ್ಞೆಯನ್ನು ಪಾಲನೆ ಮಾಡ್ತೇವೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ನಮಗೆ ಉದಾಹರಣೆ? ಚಂದ್ರಿಕಾ ವ್ಯಾಖ್ಯಾನಕಾರರು ಕೊಡುವಂಥ ಉದಾಹರಣೆ ಇವೆಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆಕೆಯ ಸಂಕಲ್ಪದಂತೆ ಎಲ್ಲವೂ ಈಡೇರುತ್ತೆ. ನಮಗೆ ಅಂದುಕೊಳ್ಳೋದಕ್ಕೆ ಅವಕಾಶ ಉಂಟು, ಆದರೆ ಅಂದುಕೊಂಡಿದ್ದೆಲ್ಲವನ್ನೂ ಸಹ ಆಗಿಸಿಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ಅವಳು ಅಂದುಕೊಳ್ತಾಳೆ, ಅಂದುಕೊಂಡಿದ್ದನ್ನು ಆಗಿಸಿಕೊಳ್ತಾಳೆ, ಅಷ್ಟೇ ವ್ಯತ್ಯಾಸ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಆಯಿತು ಅಂದ್ಕೊಂಡು ಮುಂದಿನ ನಾಮಕ್ಕೆ ಬರೋಣ. ಇಲ್ಲಿಂದ ಶುರುವಾಯಿತು. ಮತ್ತೆ ಪ್ರಾರಂಭದಲ್ಲಿ ನಾವು ಯಾವ ಶ್ರೀಯಿಂದ ಶುರು ಮಾಡಿದ್ವ ಮತ್ತೆ ಅದೇ ಶ್ರೀಕಾರ ಬಂತು. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಸೂಕ್ಷ್ಮವಾಗಿ ಗಮನಿಸಬೇಕು. ಪ್ರಾಚೀನರ ಆ ಗ್ರಂಥ ರಚನೆಯ ಒಂದು ಸ್ಕಿಲ್, ಕೌಶಲ್ಯ ಹೇಗಿರುತ್ತೆ. ಪ್ರಾರಂಭದಲ್ಲಿ 3 ಶ್ರೀ, ಮುಕ್ತಾಯದಲ್ಲಿ ಮತ್ತೆ 3 ಶ್ರೀ. ನಾನು ಆ ಶ್ರೀ ಅನ್ನೋದಕ್ಕೆಲ್ಲ ಅರ್ಥ ಹೇಳಿದ್ದೇನೆ. ಮರ್ತು ಹೋದದ್ದಿದ್ರೆ ಯೂಟ್ಯೂಬಲ್ಲಿ ಕೇಳಿ. ಒಂದು ಇಲ್ಲ, ಪ್ರತ್ಯಕ್ಷ ನೋಡಲೇಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ, ಪುಸ್ತಕವೇ ಬರ್ತದೆ, ಹಾಗೆಲ್ಲ ಸಿಗ್ತದೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನೋಡೋಣ. ಶ್ರೀಚಕ್ರರಾಜ ನಿಲಯ. ಶ್ರೀಚಕ್ರರಾಜ ನಿಲಯ ಅಂತ ಅಂದರೆ ಈ ಶ್ರೀಚಕ್ರ ರಾಜನನ್ನೇ ತನ್ನ ನಿಲಯವನ್ನಾಗಿಸಿಕೊಂಡವಳು. ನಿಲಯ ಅಂದರೆ ಮನೆ. ಚಕ್ರರಾಜ, ಶ್ರೀಚಕ್ರರಾಜ, ಅದನ್ನೇ ತನ್ನ ನಿಲಯ ಮನೆ ಆಗಿಸಿಕೊಂಡವಳು ಅಂತ ಅರ್ಥ. ಏನು ಇದರ ವಿವರಣೆ ಅಂದರೆ ಶ್ರೀಚಕ್ರರಾಜಂ. ಈಗ ಇದರ ಪೂರ್ತಿ ವಿವರಣೆಯನ್ನು ಹೇಳುತ್ತೆ. ಬಿಂದು ತ್ರಿಕೋಣಾದಿ ರೂಪಂ. ಸುಮ್ಮನೆ ಒಂದು ಶಬ್ದ ಹೇಳಿಬಿಟ್ಬಿಡ್ತಾರೆ. ಬಿಂದು ಕಾಣಿಸ್ತಾ ಇದೆ ನಮಗೆ, ಆದಿ ಇಷ್ಟು ಹೇಳ್ತಾರೆ. ಆ ಆದಿ ಅಂತ ನೀವು ಏನೆಲ್ಲ ಸಾಧ್ಯವೋ ಎಲ್ಲವನ್ನು ನೀವು ಮಾನಸಿಕವಾಗಿ ಹೊಂದಿಸಿಕೊಳ್ಬೇಕು. ನೋಡೋಣ, ಕಷ್ಟ ಆದರೆ ಇನ್ನೊಂದು ಹೇಳ್ತೇನೆ ಅದನ್ನು. ಬಿಂದು ತ್ರಿಕೋಣಾದಿ ಸಹಿತಂ, ತ್ರಿಕೋಣಾದಿ ರೂಪಂ, ನಿಲಯ ವಾಸಸ್ಥಾನಂ ಯಸ್ಯಾಹ. ಈ ಶ್ರೀಚಕ್ರ ಅಂದರೆ ಏನು ಅಂತಂದರೆ, ಆ ಬಿಂದುವಿನಿಂದ ಆರಂಭಿಸಿ ಇನ್ನು ಏನೇನೆಲ್ಲ ಉಂಟಲ್ಲ, ಈ ಎಲ್ಲ ಪ್ರಪಂಚದ ಅದ್ಭುತಗಳಿಂದ ಕೂಡಿದಂತಹ ಈ ಶ್ರೀಚಕ್ರವೇ ಯಾವಾಕೆಯ ಮನೆಯೋ ಅವಳು ಶ್ರೀಚಕ್ರರಾಜ ನಿಲಯಳು. ಮನೆ ಅನ್ನೋದಕ್ಕೆ 2 ಅರ್ಥ ಇಲ್ಲಿ. ನಿನ್ನೆವರೆಗೂ ನೀವು ಶ್ರೀಚಕ್ರಂ ಶಿವಯೋಹ ವಪುಹು ದೇಹ ದೇಹ ಅಂತ ಹೇಳಿದ್ರಿ ಅಲ್ವ, ಮನೆ ಅಂತ ಹೇಳ್ತಿದ್ದೀರ. ಅಂದರೆ ದೇಹ ಅಂದ್ರೂ ಮನೆಯೇ. ಯಾರಿಗೆ ಮನೆ ಅಂದರೆ ಜೀವಾತ್ಮನ
ವಾಸಸ್ಥಾನವಾದಂಥದ್ದು ಯಾವುದೋ ಈ ದೇಹ ಅಲ್ವಾ? ಹಾಗಾಗಿ ಆ ಜೀವಾತ್ಮನನ್ನು ಹೊತ್ತು ಸಂಚರಿಸುವ ಮೊಬೈಲ್ ಹೌಸ್ ನಮ್ಮ ಶರೀರ ಅಲ್ಲ. ನಮಗೆ ಹೀಗೆ ಹೇಳಿದರೆ ಅರ್ಥ ಆಗೋದು, ಅದಕ್ಕೋಸ್ಕರ ಹೀಗೆ ಹೇಳಿದೆ. ಸಂಚಾರಿ ಶರೀರ, ಸಂಚಾರಿ ಗುಡಿ, ಸಂಚಾರಿ ಮನೆ, ಅದೇ ಈ ಶರೀರ. ಆದ್ದರಿಂದ ಈ ಶ್ರೀಚಕ್ರವನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡವಳಾದ್ದರಿಂದ ಅವಳು ಶ್ರೀಚಕ್ರರಾಜ ನಿಲಯಳು. ಒಂದು ಸಲ ಹೇಳಿಬಿಡ್ತೇನೆ, ಪ್ರಾಯಶಃ ಇದರ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಬಿಂದು ಇದರ ಪೂರ್ತಿಯಾಗಿ ಪರಿಚಯಿಸುವ ಒಂದು ಶ್ಲೋಕ ಉಂಟು ಸಂಸ್ಕೃತದಲ್ಲಿ. ಆ ಶ್ಲೋಕ ಹೀಗುಂಟು: ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಶ್ವರ ನಾಗದಲ ಸಂಯುತ ಷೋಡಶಾರಂ ವೃತ್ತತ್ರಿಭೂಪುರಯುತಂ ಪರಿತಶ್ಚತುರ್ದ್ವಾಹ ಶ್ರೀಚಕ್ರಮೇತದುದಿತಂ ಪರದೇವತಾಯಾಹ. ಆ ಪರದೇವತೆ, ಪರಾಶಕ್ತಿಯಾದಂತಹ ಜಗನ್ಮಾತೆಯ ಚಕ್ರ ಇದು, ಆಕೆಯ ಶರೀರ, ಆಕೆಯ ಮನೆ ಅಂತ ಈ ಶ್ಲೋಕದ ಅರ್ಥ. ಏನೇನುಂಟು ಕೇಳಿದರೆ, ಮೊದಲನೇದು ಬಿಂದು, ಆಮೇಲೆ ತ್ರಿಕೋಣ, ಬಿಂದು ತ್ರಿಕೋಣ, ವಸುಕೋಣ. ವಸು ಅಂದರೆ 8 ಅಂತ ಅರ್ಥ. ಅಷ್ಟವಸುಗಳು, ವಸು ಅಂದರೆ 8, ಅಲ್ಲಿಗೆ 8 ಕೋಣಗಳು. 1 2 3 4 5 6 7 8 ವಸುಕೋಣ. ದಶಾರಯುಗ್ಮ, ಅಂತರ್ದಶಾರ ಬಹಿರ್ದಶಾರ, 10 ದಳಗಳ ಆಂತರಿಕ ವೃತ್ತ ಮತ್ತು ಬಹಿರ್ವೃತ್ತ. ನೋಡಿ, ಇದಾದಮೇಲೆ ಬರುತ್ತೋ ಇಲ್ಲಿ, ಇಲ್ಲಿಂದ ಶುರುವಾಗುತ್ತೆ. ಹೌದು ತಾನೆ? ಮತ್ತು ಇದ್ರ ಹೊರಗಡೆ ಅದು 3 4 5 6 7 8 9 10. ಇದನ್ನು ಒಳಗಿನ ದಶಾರ ಅಂದರೆ ಅಂತರ್ದಶಾರ, ಬಹಿರ್ದಶಾರ ಅಂತ ಕರೀತಾರೆ. ಅದನ್ನು ಹೇಳ್ತಾರೆ ಅವರು ದಶಾರ ಯುಗ್ಮ. ಯುಗ್ಮ ಅಂದರೆ 2, ದಶಾರ ಯುಗ್ಮ. ಆಮೇಲೆ ಮನ್ವಶ್ರ, ಮನು ಅಂದರೆ 14 ಅಂತ ಅರ್ಥ. ಯಾಕೆ 14 ಮನುಗಳು, ಚತುರ್ದಶ ಮನವ ಬಂತು ನೋಡಿ. 2 3 4 5 6 7 8 9 10 11 12 13 14. ಹಾಗಾಗಿ ಈ ಚತುರ್ದಶ ದಳಗಳ ಒಂದು ವೃತ್ತ. ಮುಂದೆ ಹೇಳ್ತಾರೆ ಅವರು ಮತ್ತು ಪುನಃ ನಾಗದಲ ಸಂಯುತ ಷೋಡಶಾರಂ. ನಾಗ ಅಂದರೆ ಈ ನಾಗ ಅಲ್ಲ, ನಾಗ ಅಂದರೆ 8 ಅಂತ ಅರ್ಥ. ನಾಗದಳ 8 ದಳಗಳಿಂದ ಕೂಡಿದ್ದು ಅಂತ ಅರ್ಥ. 1 2 3 4 5 6 7 8 8 ದಳಗಳಿಂದ ಕೂಡಿದ್ದು ಮತ್ತು 16 ದಳಗಳು, ವೈಟ್ ದಳ, 16 ದಳಗಳು. ಇದಾದಮೇಲೆ ವೃತ್ತತ್ರಿ, ವೃತ್ತತ್ರಿ ಇದೇ ವೃತ್ತತ್ರಿ. ಅದಾದಮೇಲೆ ಪರಿತಶ್ಚತುರ್ದ್ವಾಹ, 4 ದ್ವಾರಗಳು ಇಂದ ಕೂಡಿದಂತಹ ಭೂಪುರ. ಇದು ಇಷ್ಟು ಶ್ರೀಚಕ್ರಮೇತದುದಿತಂ. ಇದು ಶ್ರೀಚಕ್ರದ ಸ್ಥೂಲವಾದಂತಹ ರೂಪ ಅಂತ ಅಂದರು. ಇಂತಹ ಈ ಶ್ರೀಚಕ್ರ ಶಿವಶಿವಯ್ಯರ ಒಪ್ಪು ಶರೀರ. ಶರೀರ ಅಂದರೂ ಒಂದೇ, ಮನೆ ಅಂದರೂ ಸಹ ಒಂದೇ. ಇದಿಷ್ಟು ಸೌಭಾಗ್ಯ ಭಾಸ್ಕರದಲ್ಲಿ ಒಂದೇ ಡೆಫಿನೇಷನ್ ಹೇಳ್ತಾರೆ ಅವರು. ಏನು ಅಂದರೆ ಶ್ರೀಚಕ್ರರಾಜಂ ಬಿಂದು ತ್ರಿಕೋಣಾದಿ ರೂಪಂ ನಿಲಯ ವಾಸಸ್ಥಾನ. ಇಂತಹ ಈ ಬಿಂದು ತ್ರಿಕೋಣಾದಿ ಈ 9 ಪ್ರಕೃತಿಗಳಿಂದ ಕೂಡಿದಂತಹ ಚಕ್ರರಾಜ ಯಾವುದುಂಟೋ ಅದು ಆಕೆಯ ಶರೀರ ಅಥವಾ ಮನೆ ಅಂತ ಹೇಳ್ಬಿಟ್ರು. ಚಂದ್ರಿಕಾ ವ್ಯಾಖ್ಯಾನಕಾರರು ಇದಕ್ಕೊಂದು ವಿಶಿಷ್ಟವಾದಂಥ ವಿವರಣೆಯನ್ನು ಕೊಡ್ತಾರೆ. ಏನು ಅಂದರೆ ಸುದರ್ಶನ ವ್ಯಾವೃತ್ತಯೇ ಶ್ರೀಹಿ ಇತಿ ಲಕ್ಷ್ಮೀಚಕ್ರ ನಿರಾಸಾರ್ಥಂ ಚಕ್ರರಾಜೇತಿ ಸಯೇವ ನಿಲಯ ಯಸ್ಯ ಸಾ ತಥಾ ಅಂತ ಅವರ ವಿವರಣೆ. ಕೆಲವು ಯಂತ್ರಗಳು ಚಕ್ರಾಕಾರವಾಗಿರ್ತವೆ,
ಬಹಳಷ್ಟು ಯಂತ್ರಗಳು. ಉದಾಹರಣೆಗೆ ಸುದರ್ಶನ ಯಂತ್ರ ಇರೋದೇ ಚಕ್ರಾಕಾರವಾಗಿ, ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಇನ್ನು ಬೇರೆ 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 ಎಲ್ಲ ಬಹಳಷ್ಟು ಯಂತ್ರಗಳು ಚಕ್ರಾಕಾರವಾಗಿ ಇರ್ತವೆ. ಆಗ ನೀವು ಸುಮ್ಮನೆ ಚಕ್ರ ಅಂತ ಹೇಳಿಬಿಟ್ರೆ ಈ ಚಕ್ರ ನಿಮ್ಮ ಮುಂದೆ ಬರುತ್ತಾ ಅಂತ ಕೇಳ್ತಾರೆ. ಆ ಬೇರೆ ಎಲ್ಲ ಚಕ್ರಗಳಿಂದ ಬೇರ್ಪಡಿಸಿ ನಾವು ಹೇಳಬೇಕು ಅಂದರೆ ಅದಕ್ಕೊಂದು ಅಡ್ಜೆಕ್ಟಿವ್ ಸೇರಿಸ್ಬೇಕು. ಏನು ಅಡ್ಜೆಕ್ಟಿವು? ಶ್ರೀ ಅಂತ ಸೇರಿಸ್ಬೇಕು. ಆಗ ಶ್ರೀಚಕ್ರ ಅಂದ ತಕ್ಷಣ ಓಹೋ ಇದು ಶ್ರೀಚಕ್ರ ಅಂತ ಗೊತ್ತಾಗುತ್ತೆ. ಆದರೆ ಸ್ವಲ್ಪ ತಿಳುವಳಿಕೆ ಇರುವವನಿಗೆ ಇನ್ನೊಂದು ಆಲೋಚನೆ ಬರುತ್ತೆ. ಶ್ರೀ ಅಂದರೆ ಲಕ್ಷ್ಮೀ, ಚಕ್ರ ಅಂದರೆ ಆಕೆಯ ಯಂತ್ರ, ಲಕ್ಷ್ಮೀ ಯಂತ್ರದ ಹೆಸರು ಶ್ರೀಚಕ್ರ ಅಂತ ಆಗಿಬಿಡುತ್ತೆ. ಆಗ ಮನಸ್ಸಿಗೆ ಬರ್ತಾ ಇದೆ ಅಂದ್ಕೊಂಡಿದ್ದೇನೆ. ನೀವು ಬರೇ ಚಕ್ರ ಅಂತಂದ್ರೆ ಸುದರ್ಶನ ಚಕ್ರ ಆಗ್ಬೋದು, ಅಥವಾ ಲಕ್ಷ್ಮೀ ಚಕ್ರ ಆಗ್ಬೋದು, ಅಥವಾ ಇನ್ಯಾವುದೋ ಚಕ್ರನೂ ಆಗ್ಬೋದು. ಅದರಿಂದ ಬೇರ್ಪಡಿಸೋಕ್ಕೆ ಶ್ರೀಚಕ್ರ ಅಂತ ಹೇಳಿದರೆ ಆಗ ಒಂದು ಸಮಸ್ಯೆ ಏನು ಬರುತ್ತೆ, ಲಕ್ಷ್ಮೀ ಯಂತ್ರ ಅಂತ ಆಗಿಬಿಡುತ್ತೆ. ಇದು ಬರೇ ಲಕ್ಷ್ಮೀ ಯಂತ್ರ ಅಲ್ಲ, ಇದು ಲಕ್ಷ್ಮೀ ಯಂತ್ರ ಬೇರೆ ಉಂಟು. ಹಾಗಾಗಿ ಆ ಲಕ್ಷ್ಮೀ ಯಂತ್ರದಿಂದಲೂ ಬೇರ್ಪಡಿಸಿ ಹೇಳೋದಕ್ಕೋಸ್ಕರ ಅವರು ಹೇಳ್ತಾರೆ ಚಕ್ರರಾಜ ಅಂತ ಅಡ್ಜೆಕ್ಟಿವ್. ನಾಮದಲ್ಲಿ ನೋಡಿ ಏನುಂಟು ಅಂತ, ಶ್ರೀಚಕ್ರ ರಾಜ ನಿಲಯ. ಅಂದರೆ ಈ ಶ್ರೀಚಕ್ರ ರಾಜ ಅಂತ ಕರೆಸ್ಕೊಳ್ಳುವಂತಹ ಈ ಯಂತ್ರವನ್ನು ತನ್ನ ಮನೆಯನ್ನಾಗಿಸಿಕೊಂಡವಳಾದ್ದರಿಂದ ಅವಳು ಶ್ರೀಚಕ್ರರಾಜ ನಿಲಯಳು ಅಂತ. ನೋಡಿ ಯಾಕೆ ಈ ನಾಮದಲ್ಲಿ ಇಷ್ಟೆಲ್ಲ ಶಬ್ದಗಳನ್ನು ಸೇರಿಸಬೇಕಾಯಿತು ಅನ್ನೋದಕ್ಕೆ ಅವರು ವಿವರಣೆ ಕೊಡ್ತಾರೆ. ಸುಮ್ಮನೆ ಶ್ರೀಚಕ್ರ ನಿಲಯ ಅಂತ ಹೇಳ್ಬಿಡ್ಬೋದಿತ್ತು ನಾವು. ಶ್ರೀಚಕ್ರ ನಿಲಯ ಅಂತೇಳಿ ಲಕ್ಷ್ಮಿ ಆಗಿಬಿಡ್ತಾಳೆ, ರಾಜರಾಜೇಶ್ವರಿ ಆಗೋದಿಲ್ಲ. ಪರಾಶಕ್ತಿ ಪರಾಭಟ್ಟಾರಿಕ ಅಂತಲ್ಲ ನಾವು ಯಾವಳನ್ನು ಕರಿತೇವೋ, ಅಥವಾ ಲಲಿತಾಂಬಿಕೆ ಅಂತ ಯಾವಳನ್ನು ಕರಿತೇವೋ ಅವಳು ಆಗೋದಿಲ್ಲ. ಅವಳು ಆಗಬೇಕು ಅಂತಾದರೆ ಶ್ರೀಚಕ್ರ ರಾಜ ನಿಲಯ ಅಂತ ಹೇಳಬೇಕು. ಹೀಗೆ ಈ ಚಕ್ರರಾಜ ಎನ್ನುವಂತಹ ವಿಶೇಷಣವನ್ನು ಸೇರಿಸುವುದರ ಮೂಲಕ ಲಕ್ಷ್ಮೀ ಚಕ್ರಕ್ಕಿಂತ ಇದು ಭಿನ್ನವಾದದ್ದು. ಶ್ರೀ ಎನ್ನುವ ವಿಶೇಷಣ ಸೇರಿಸುವುದರ ಮೂಲಕ ಅದು ಸುದರ್ಶನ ಚಕ್ರಕ್ಕಿಂತ ಬೇರೆಯಾದದ್ದು ಅಂತ ತಿಳಿಸೋದಕ್ಕೋಸ್ಕರ ಈ ಎರಡು ವಿಶೇಷಣಗಳನ್ನು ಇಲ್ಲಿ ಸೇರಿಸಲಾಗಿವೆ. ಆಯಿತು, ಈ ನಾಮದ ವಿವರಣೆ ಆಯಿತು. ಮುಂದಕ್ಕೆ ಹೋಗೋಣ. ಶ್ರೀಮತ್ ತ್ರಿಪುರ ಸುಂದರಿ, ಇದಕ್ಕೆ ಅರ್ಥ ಕನ್ನಡದಲ್ಲಿ ಏನು ಹೇಳಬೇಕು ಅಂದರೆ ಅಷ್ಟೇ, ಶ್ರೀಮತ್ ತ್ರಿಪುರ ಸುಂದರಿ, ಶ್ರೀಮತ್ ತ್ರಿಪುರ ಸುಂದರಿ. ಅಷ್ಟೇ. ಕೆಲವು ನಾಮಗಳನ್ನು ಯಥಾವತ್ತಾಗಿ ಹೇಳುವುದೇ ಅದರ ಅರ್ಥ. ಹಾಗಿದ್ರೆ ನೋಡೋಣ, ವಿವರಣೆ ನೋಡೋಣ. ತ್ರಿಪುರಸ್ಯ ಪರಶಿವಸ್ಯ ಸುಂದರಿ ಭಾರ್ಯಾ ತ್ರಿಪುರ ಸುಂದರಿ. ತ್ರಿಪುರ ಅಂದರೆ ಪರಶಿವ. ಅವ್ರಿಗೆ ಯಾಕೆ ತ್ರಿಪುರ ಅಂತ ಹೇಳಬೇಕು ಅಂತ ಸಂಶಯ ಬಂದರೆ ಒಂದು ಸ್ವಲ್ಪ ಹೊತ್ತು ಆ ಸಂಶಯ ತಲೆಯಲ್ಲಿ ಇಟ್ಕೊಂಡಿರಿ, ಉತ್ತರ ಸಿಗತ್ತೆ ಅದಕ್ಕೆ. ಅವನ ಇನ್ನೊಂದು ಹೆಸರು ಪರಶಿವ. ಅವನ ಸುಂದರಿ ಅಂದರೆ ಭಾರ್ಯ ಅಂದರೆ ಪತ್ನಿ ಅಂತ ಅರ್ಥ. ಪರಶಿವನ ಸುಂದರಿ ಯಾರು ಅಂದರೆ ಅವನ ಪತ್ನಿ. ಅದರಿಂದ ಅವಳ ಹೆಸರು ತ್ರಿಪುರ ಸುಂದರಿ. ತ್ರಿಪುರಸ್ಯ ಪರಶಿವಸ್ಯ ಸುಂದರಿ ಭಾರ್ಯಾ ತ್ರಿಪುರ ಸುಂದರಿ ಅಂತ ಅರ್ಥ. ಎಲ್ಲರಿಗೂ ಅವರವ್ರ ಹೆಂಡತಿ ಸುಂದರಿನೇ ಅಲ್ವಾ? ಯಾಕೆಂದರೆ ಹೊರಗಿನ ಸೌಂದರ್ಯವನ್ನು ನೋಡಿ ಹೇಳಿದಾಗ ಅದು ಅಲ್ಲದೆ ಇರ್ಬೋದು, ಆಗದೇ ಇರ್ಬೋದು. ಆದರೆ ಕೆಲವು ವರ್ಷಗಳಾದ ಮೇಲೆ ಗೊತ್ತಾಗುತ್ತೆ, ಓ ಇದಿಷ್ಟೇ ಸೌಂದರ್ಯ ಅಲ್ಲ, ಮನಸ್ಸುಂಟಲ್ಲ ಅದು ಯಾರಿಗೆ ಹಿತವಾಗಿ ಇರುತ್ತೋ ಹಾಗಿದ್ದರೆ ಅವಳು ಸುಂದರಿ. ಅಲ್ಲದಿದ್ದರೆ ನಿಮ್ಮ ಹೊರಗಿನ ಬ್ಯೂಟಿ ಕಟ್ಕೊಂಡು ಏನಾಗಬೇಕು, ಒಂದು ಈಸ್ಟು ಒಂದು ವೆಸ್ಟು, ದೇ ಟೂ ಶಲ್ ನೆವರ್ ಮೀಟ್. ಸುಂದರಿ ಅಂತ ಹೇಳ್ತಾರೆ ಅವ್ರನ್ನ? ಹೇಳೋದಿಲ್ಲ. ಹಾಗಿದ್ರೆ ಹೇಗಾದರೂ ಇರಲಿ, ಪರಸ್ಪರ ಅನ್ಯೋನ್ಯತೆ ಒಂದಿದ್ದರೆ ಅದು ನಿಜವಾದ ಅರ್ಥದಲ್ಲಿ ಸೌಂದರ್ಯ, ಸುಂದರ ಸುಂದರಿ.
ನಾನು ಹಿಂದೆ ಹೇಳಿದ್ದೇನೆ ಒಂದು ಸಲ, ರಾಮಾಯಣದಲ್ಲಿ ರಾಮನಿಗೂ ಹೇಳದೇ ಇರುವಂಥ ಒಂದು ಹೆಸರನ್ನು ವಾಲ್ಮೀಕಿ ಮುನಿಗಳು ಆಂಜನೇಯನಿಗೆ ಹೇಳ್ತಾರೆ, ಸುಂದರ ಅಂತ. ನಾವು ಒಪ್ಕೊಳ್ಳೋಕೆ ಸಾಧ್ಯನಾ ಅವನು ಸುಂದರ ಅಂತ? ಬೈಬೇಕಿದ್ರೆ ಅವನ ಹೆಸರು ಹೇಳೋದು, ನೋಡಿ ಹೆಂಗಿದ್ದಾನೆ ಅಂತ. ಅವನೊಬ್ಬ ಸುಂದರನ? ಹೌದು. ನನ್ನ ನಿಮ್ಮ ಕಣ್ಣು ನೋಡೋದು ಅವನ ಮುಖವನ್ನು, ಹಾಗಾಗಿ ಅವನು ಬೈಗಳದ ವ್ಯಕ್ತಿ ಆಗ್ತಾನೆ. ವಾಲ್ಮೀಕಿ ಮುನಿಗಳು ನೋಡೋದು ಅವನ ಹೃದಯವನ್ನು. ಯಾವುದು ಸೌಂದರ್ಯ? ಅದು ಸೌಂದರ್ಯ. ಪರಸ್ಪರ ಅಗಲಿದಂಥ ಸತಿಪತಿಯರನ್ನು ID ಕಾರ್ಡ್ ಇಲ್ಲ, ನೋಡಲಿಲ್ಲ ಅಲ್ವಾ? ಅದಕ್ಕೋಸ್ಕರ ನಮ್ಮ ದೇಶವನ್ನು ಬಿಟ್ಟು ಪರದೇಶಕ್ಕೆ ಹೋದಂಥ ಮೊಟ್ಟ ಮೊದಲ ಅಂಬಾಸಡರ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ಇದ್ದರೆ ಅವನು ಆಂಜನೇಯ. ಅವನಲ್ವ ಸುಂದರ? ವಿವೇಕಾನಂದರಿ ಪ್ರೇರಣೆಯೇ ಈ ಮೂಲ ವ್ಯಕ್ತಿ. ನಮ್ಮ ದೇಶದ ಮೊಟ್ಟ ಮೊದಲ ರಾಯಭಾರಿ ಅವನು, ಅದನ್ನು ನಾವು ಮರಿಬಾರ್ದು. ಅಷ್ಟೇ ಅಲ್ಲ, ಆ ರಾಯಭಾರಿ ಹೇಗಿರಬೇಕು ಅಂತ ಇಂದಿನ ರಾಯಭಾರಿಗಳಿಗೂ ಪ್ರೇರಣೆ ಅವನೇನೆ. ಇಂದಿನ ರಾಯಭಾರಿಗಳು ಅಂತ ನಾನು ಯಾಕೆ ಹೇಳ್ತಿದ್ದೆ ಕೇಳಿದರೆ, ಸದ್ಯ ನಮ್ಮ ದೇಶದ ವಿದೇಶಾಂಗ ಸಚಿವರು ಹೇಗಿದ್ದಾರೆ ಅಂದರೆ, ಬೇರೆ ದೇಶದ ಕೆಮ್ಮೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನೋಡೋದಕ್ಕೆ ಸಣಕಲ, ಅದು ಇದ್ದಿದ್ದಲ್ಲ ಬುದ್ಧಿಯೇ ಪೂರ್ತಿ. ವಿಚಾರ ಮಾಡಿ ನೋಡೋಣ. ಗಾಳಿ ಬಂದರೆ ಹಾರು ಹೋಗಬೇಕು, ಆದರೆ ನಿಲ್ಲು ಅಂದರೆ ಗಾಳಿ ನಿಲ್ಲತ್ತೆ. ಆ ಧಾರ್ಷ್ಟ್ಯ ಅಲ್ವ ಇರೋದು. ನಮ್ಮ ದೇಶದ ವಿದೇಶಾಂಗ ಸಚಿವರು ಹೇಗಿರಬೇಕು, ವಿದೇಶಕ್ಕೆ ಹೋಗೋರು ಹೇಗಿರಬೇಕು ಅನ್ನೋದನ್ನೆಲ್ಲ ಮೊದಲು ಬೀಜಾವಾಪ ಮಾಡಿದವನು ಆಂಜನೇಯ. ಹೋದವನು ಒಬ್ಬ ಕಣ್ರಿ, ಆದರೆ ಕೊನೆಯವರೆಗೂ ಸಹ ಯಾರೇ ಒಂದು ಆ ಆಕಾರದ ವ್ಯಕ್ತಿ ಹೋದರೂ ಸಹ ಅವನೇ ಬಂದೋ ಹೆಂಗೆ? ಅಂಗದ ಹೋದಾಗ್ಲೂ ಸಹ ಪುನರಾಯಾನ್ ಮಹಾಕಪಿ, ಅವನೇ ಬಂದ್ಬಿಟ್ನಲ್ಲಪ್ಪ ಅಂತ. ಅಂದರೆ ಶೇಕಿಂಗ್ ವಾಯ್ಸ್, ಅದು ಛಾಪು. ಪರಾಕ್ರಮ ಒಂದು ಕಡೆಗಾದರೆ ಕರ್ತವ್ಯ ಪ್ರಜ್ಞೆ ಏನಿತ್ತು? ಇವಳೇ ಸೀತೆ ಅಂತ ಪತ್ತೆ ಹಚ್ಚೋದಕ್ಕೆ ಅವನ ಹತ್ರ. ಸೀತೆಯನ್ನು ರಾಮ ಫೋಟೋ ಕೊಟ್ಟು ಕಳಿಸಿದ್ನ? ಆ ಸ್ಪಾಟಲ್ಲಿ ಹೇಗೆ ಡಿಸಿಷನ್ ತಗೊಳ್ಬೇಕು? ಯಾರು ಬಂದರೂ ಸಹ ನಂಬೋ ಸ್ಥಿತಿಯಲ್ಲಿ ಇಲ್ಲ ಅವಳು ಸೀತೆ. ಯಾಕೆ? ರಾವಣ ಅಷ್ಟೆಲ್ಲ ಮೋಸ ಮಾಡಿದ್ದ, ಆದರೆ ಅವಳು ನಂಬಲೇಬೇಕು. ಹಾಗೊಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದನಲ್ಲ, ಇದಲ್ವ ಸೌಂದರ್ಯ ಪ್ರಜ್ಞೆ. ಕೊನೆಗೆ ಅವಳು ಮಾತನಾಡಿದಾಗಲೂ ಸಹ ಸಾಧ್ಯ ಉಂಟ ರಾಮ ಇಲ್ಲಿಗೆ ಬರೋದಕ್ಕೆ ಅಂತ ಕೇಳಿದಾಗ ನಾವಾದರೆ ಏನೆಲ್ಲ ಕೊಚ್ಚಿಬಿಡ್ತಿದ್ವಿ. ಅವನು ಹೇಳ್ತಾನೆ, ಸುಗ್ರೀವನ ಸೈನ್ಯದಲ್ಲಿ ನಾನು ಅತ್ಯಂತ ನಿಕೃಷ್ಟ ವ್ಯಕ್ತಿ, ನಾನೇ ಇಲ್ಲಿಗೆ ಬಂದಿದ್ದೇನೆ. ಇನ್ನು ನನಗಿಂತ ಉತ್ಕೃಷ್ಟರು, ಮಹಾ ಉತ್ಕೃಷ್ಟರು, ಪರಮೋತ್ಕೃಷ್ಟರು ಯಾರ್ಯಾರೋ ಇದ್ದಾರೆ ಅಲ್ಲಿ, ಅವರೆಲ್ಲ ಸೇರಿ ರಾಮನನ್ನು ಕರ್ಕೊಂಡು ಬರಲ್ವ? ರಾಮ ಇಲ್ಲಿಗೆ ಬರೋದಿಲ್ಲ, ಬಂದೇ ಬರ್ತಾನೆಗೆ ಅಂತ. ಆ ಕ್ಷಣದಲ್ಲಿ ಆಂಜನೇಯ ಹೇಳಿದ ಸುಳ್ಳು ಮಾತು ಇರ್ಬೋದು ಇದು, ಅದರ ಸೀತೆಗೆ ಇದರಿಂದ ಹುಟ್ಟಿದಂಥ ವಿಶ್ವಾಸ ಅಲ್ವಾ? ಹೀಗೆ ಹೇಳದೇ ಇದ್ದರೆ ಸೀತೆಗೆ ವಿಶ್ವಾಸ ಬರ್ತಿತ್ತ, ರಾಮ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತ. ಅವನು ಹೇಳೋ ಮಾತು, ನಾನು ಅತ್ಯಂತ ಎಲ್ಲ ಪರಾಕ್ರಮಿಗಳ ಸಾಲನ್ನು ಮಾಡಿದರೆ ಆ ಸಾಲಿನ ಕೊನೆಯಲ್ಲಿ ನಿಲ್ಲವನು ನಾನು. ಇಲ್ಲೊಂದು ಸ್ವಾರಸ್ಯ ಉಂಟು. ಆ ಸಾಲನ್ನು ಹೀಗೆ ರೇಖಾಕಾರವಾಗಿ ನಿಲ್ಲಿಸಿದ್ರೆ ಕೊನೆಯಲ್ಲಿ ನಾನು, ಅದನ್ನು ವೃತ್ತಾಕಾರ ಮಾಡಿಬಿಟ್ರೆ ನೀವು ಎಲ್ಲಿಂದ ಬೇಕಾದ್ರೂ ಮೊದಲು ಲೆಕ್ಕ ಹಾಕ್ಬೋದು, ಎಲ್ಲಿಂದ ಬೇಕಾದ್ರೂ ತುದಿ ಲೆಕ್ಕ ಹಾಕ್ಬೋದು. ಇದು ಜಾಣತನ ಅಲ್ವಾ? ಈಗ ಇಲ್ಲಿ ಮೊದಲು ಅದು ತುದಿ ವೃತ್ತಾಕಾರ ಮಾಡಿಬಿಡಿ ಅಲ್ವಾ? ಇದನ್ನೆಲ್ಲ ಮನಗಂಡಂಥ ವಾಲ್ಮೀಕಿ ಮುನಿಗಳು ಆಂಜನೇಯನ ಸುಂದರ ಅಂತ ಕರೆದರು. ನಮಗೆ ಅವನು ಕುರೂಪಿಯಾಗಿ ಕಾಣ್ತಾನೆ. ಯಾಕೆ ಗೊತ್ತಾ? ನಮ್ಮ ಈ ಚರ್ಮದ ಕಣ್ಣಷ್ಟೇ ನೋಡುತ್ತೆ ಹೊರಗಿನದನ್ನು.
ಅವರಿದ್ದ ಹಾಗಲ್ಲ, ಭಾವನಾತ್ಮಕವಾಗಿ ವಿಚಾರತೆ ಹಿನ್ನೆಲೆಯಲ್ಲಿ ತಾತ್ವಿಕವಾಗಿ ಎಷ್ಟೆಲ್ಲ ಹಿನ್ನೆಲೆಯಲ್ಲಿ ನೋಡ್ತಾರೆ. ಆಗ ಅವರಿಗೆ ಕಾಣುತ್ತೆ, ಓಹ್, ಇಂತಹ ಪರಮ ಸುಂದರ ವ್ಯಕ್ತಿ ಜಗತ್ತಿನಲ್ಲಿ ಇವನನ್ನು ಬಿಟ್ಟರೆ ಇನ್ನೊಬ್ಬ ಇಲ್ಲ ಅಂಥೇಳಿ ಆಂಜನೇಯನ ಮೊಟ್ಟ ಮೊದಲು ವಾಲ್ಮೀಕಿ ಮುನಿಗಳು ಕೂಗಿ ಕರೆದ ಹೆಸರು ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರೀ ಕಥಾ. ಸುಂದರೇ ಸುಂದರಕಾಂಡದಲ್ಲಿ ಸುಂದರೀ ಕಥಾ. ಯಾಕೆಂದರೆ ಅಗಲಿದ ಪತಿ ಪತ್ನಿಯರು ಒಂದಾಗುವಂತಹ ಸನ್ನಿವೇಶ ಕ್ರಿಯೇಟ್ ಆದದ್ದು ಅಲ್ಲಿ. ಕೊನೆಗೆ ಪ್ರಶ್ನೆ ಕೇಳ್ತಾರೆ, ಸುಂದರೇ ಕಿನ್ನ ಸುಂದರಂ. ಈ ಸುಂದರ ಕಾಂಡದಲ್ಲಿ ಯಾವುದು ಸುಂದರ ಅಲ್ಲ, ಎಲ್ಲವೂ ಸುಂದರವೇ ಅಂತ. ಹಾಗಾಗಿ ನಮ್ಮ ದೃಷ್ಟಿ ಯಾವುದನ್ನು ನೋಡಬೇಕು ಅಂದರೆ ಬರೇ ಚರ್ಮ ಅಲ್ಲ, ಅದು ಇವತ್ತಿರ್ತದೆ, ನಾಳೆ ಬೇರೆ ರೂಪವನ್ನು ತಾಳುತ್ತೆ. ಇಂಗ್ಲೀಷಲ್ಲಿ ಒಂದು ಮಾತುಂಟು, ಸ್ಕಿನ್ ಡಿಪ್ ಅಂತ. ಹಿಂದಿ ಏನೋ ಉಂಟು ಅದಕ್ಕೆ. ಅದು ಹಾಗಾಗಬಾರ್ದು. ಯಾಕೆಂದರೆ ಹೃದಯ ಸೌಂದರ್ಯ ಅದು ಶಾಶ್ವತ, ಚರ್ಮದ ಸೌಂದರ್ಯ ಅದು ಅಶಾಶ್ವತ. ಹಾಗಿಲ್ಲೇ ಇದ್ದರೆ ಇನ್ನು ಸ್ವಲ್ಪ ಇಳಿ ವಯಸ್ಸು ಪ್ರಾರಂಭ ಆಯಿತು ಅಂದ ತಕ್ಷಣವೇ ಇಲ್ಲಿ ಬಣ್ಣ ಇಷ್ಟೆಲ್ಲ ಈ ಬಣ್ಣದ ಪ್ರಪಂಚ ಯಾಕೆ ಉಟ್ಕೊಳ್ತಿತ್ತು ಅಲ್ವಾ? ಅದಕ್ಕೋಸ್ಕರ ಅಲ್ಲ. ಹಾಗಾಗಿ ಯಾಕೆ ಬಂತು ಕೇಳಿದರೆ ಪರಶಿವಸ್ಯ ಸುಂದರೀ ಭಾರ್ಯ. ಆ ಸುಂದರಿ ಅನ್ನೋ ಶಬ್ದ ಇಷ್ಟೆಲ್ಲ ಅರ್ಥ ಯಾಕೆ ಹೇಳಿದೆ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಪ್ರಶ್ನೆ ಕೇಳ್ತಾಳೆ ಅವಳು, ಕೇನೋಪಾಯೇನ ಲಘುಸ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತಮಿಚ್ಛಾಮ್ಯಹಂ ಪ್ರಭೋ. ಪಾರ್ವತಿ ಕೇಳಿದ ಪ್ರಶ್ನೆ ಅತ್ಯಂತ ಕಡಿಮೆ ಶ್ರಮ ಆಗಬೇಕು, ಆದರೆ ಎಲ್ಲರಿಗೂ ಅನುಕೂಲ ಆಗಬೇಕು, ಅಂಥದ್ದು ಯಾವುದೋ ಸುಲಭವಾದ ನಾಮ ಇದ್ದರೆ ಹೇಳ್ರಿ. ಆಗ ಪರಶಿವ ಹೇಳಿದ ಮಾತು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ತನ್ನ ಹೆಂಡತಿಯನ್ನು ನಿನ್ನಂತಹ ಸುಂದರಿ ಇನ್ನೊಬ್ರು ಇಲ್ಲ ಅಂತ ಮೊಟ್ಟ ಮೊದಲು ಕರೆದವನು ಶಿವ. ರಮೇ ರಾಮೇ ಮನೋರಮೆ. ಯಾಕೆ ಅಂದರೆ ಅವನು ಹೇಳ್ತಾನೆ, ಇಂತಹ ಪ್ರಶ್ನೆಯನ್ನು ಕೇಳುವ ಮನಸ್ಸು ನಿನಗುಂಟಲ್ಲ, ಈ ಹೃದಯ ನನಗುಂಟಲ್ಲ, ಇಂಥ ಮನಸ್ಸು ಇಂಥ ಹೃದಯ ಉಳ್ಳವಳೇ ನಿಜವಾದ ಅರ್ಥದಲ್ಲಿ ಸುಂದರಿ. ರಮೆ ಅವಳೆ. ರಮಾ ಅಂದರೆ ಸಂಸ್ಕೃತದಲ್ಲಿ ಲಕ್ಷ್ಮಿ ಅಂತ ಒಂದು ಅರ್ಥ, ಸುಂದರಿ ಅಂತ ಒಂದು ಅರ್ಥ, ಸುಂದರಿ ರಮಣಿ ರಾಮ ಅಂತೆಲ್ಲ ಕೋಶ. ಎಂಥ ಪ್ರಶ್ನೆ ಕೇಳಿದೆ. ಏಕೆಂದರೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದರಿಂದ ಲೋಕೋಪಕಾರವಾದರೆ ಅಂತಹ ಪ್ರಶ್ನೆಯನ್ನು ಕೇಳುವ ವ್ಯಕ್ತಿ ಸುಂದರ ಅಥವಾ ಸುಂದರಿ. ಅದಕ್ಕೆ ಉತ್ತರ ಶಿವ ಹೇಳ್ತಾನೆ, ಏನಿಲ್ಲ 3 ಸಲ ರಾಮ ಅಂತ ಹೇಳು ಅಂತ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, ಯಾಕೆಂದರೆ ಆ ವಿಷಯವನ್ನು ಹೇಳ್ತಾ ಹೋದ್ರೆ ಮತ್ತು ಈ ವಿಷಯ ಮುಂದೆ ಹೋಗೋದಿಲ್ಲ. ಎಲ್ಲ ವಿಷಯವೂ ಸುಂದರವೇ. ಆದ್ದರಿಂದ ಯಾಕೆ ಸುಂದರ ಅಂತ, ಸುಂದರಿ ಅಂತ ಶಿವ ತನ್ನ ಪತ್ನಿಯನ್ನು ಕರೆದ ಅಂತಂದರೆ ಇಂಥ ಪ್ರಶ್ನೆ ಕೇಳಿದೆಯಲ್ಲ ನೀನು, ಅದಕ್ಕೋಸ್ಕರ ಹೀಗೆ ಅಂತೇಳಿ. ಅಷ್ಟು ಹಿನ್ನೆಲೆಯಲ್ಲಿ ಆ ಪರಶಿವನ ಸುಂದರಿ ಭಾರ್ಯ ಆದ್ದರಿಂದ ಅವಳು ತ್ರಿಪುರ ಸುಂದರಿ ಅಂತ. ಶ್ರೀಮತಿ ಚ ಸಾ ಸುಂದರಿ ಚ ಶ್ರೀಮತ್ ತ್ರಿಪುರ ಸುಂದರಿ ಚ ಇತಿ ತಥಾ. ಅಂದರೆ ತ್ರಿಪುರ ಪರಶಿವ ಅವನ ಸುಂದರಿ ಪತ್ನಿ, ಆದ್ದರಿಂದ ದೇವಿ ತ್ರಿಪುರ ಸುಂದರಿ. ಅವಳು ಕೇವಲ ತ್ರಿಪುರ ಸುಂದರಿ ಅಲ್ಲ, ಮಿಗಿಲಾಗಿ ಶ್ರೀ ಸಂಪತ್ತಿನಿಂದ ಕೂಡಿದ ಸುಂದರಿ. ಯಾಕೆ ಜಗನ್ಮಾತೆ ಅವಳು. ಹಾಗಾಗಿ ಸಂಪದ್ಯುಕ್ತಳಾದಂತಹ ಸುಂದರಿ ಆದ್ದರಿಂದ, ಅಥವಾ ಸಂಪತ್ಯುಕ್ತಳಾದಂತಹ ಸಂಪತ್ತಿನಿಂದ ಕೂಡಿದ ಶಿವನ ಸುಂದರಿ ಆದ್ದರಿಂದ ಅವಳು ಶ್ರೀಮತ್ ತ್ರಿಪುರ ಸುಂದರಿ. ನೀವು ಕೇಳ್ಬೋದು, ಅಲ್ರಿ ಶಿವನ ಹತ್ರದ್ದು ಏನ್ರಿ ಸಂಪತ್ತಿದೆ? BDAದವ್ರೊಂದು ಸೈಟ್ ಕೊಡಲಿಲ್ಲ ಅವನಿಗೆ, ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಕೊನೆಗೆ ಇದು ಬೇಡ ಅಂಥೇಳಿ ಅಲ್ಲಿ ಹೋಗಿ ಹಿಮಾಲಯದಲ್ಲಿ ನಿಂತವನು. ಅವನಿಗೆ ಸಂಪತ್ತು ಎಂಥದ್ದು ಗೊತ್ತಾ? ನಿಜವಾದ ಸಂಪತ್ತು ಯಾವುದು ಕೇಳಿದರೆ ನಮ್ಮ ಹತ್ರ ಸಂಪತ್ತಿರುವ ಸಂಪತ್ತು ಅಲ್ರಿ. ಸಂಪತ್ತಿರುವವರ ಜೇಬಿಗೆ ಕೈ ಹಾಕಿ ದುಡ್ಡು ತೆಗೆಯುವ ಸ್ವಾತಂತ್ರ್ಯ ಯಾವನಿಗೆ ಇರ್ತದೆಯೋ ಅವನು ನಿಜವಾಗಿ ಸಂಪತ್ತಿನಿಂದ ಕೂಡಿದ ವ್ಯಕ್ತಿ ಅಲ್ವಾ?
ಶಿವನ ಆತ್ಮೀಯ ಗೆಳೆಯ ಕುಬೇರ, ಆ ಕಾಲದ ಅರ್ಥ ಸಚಿವ ಅವನು ಶಿವನಿಗೆ ಅತ್ಯಂತ ಹತ್ತಿರದವನು. ಹಾಗಾಗಿ ಅವನು ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು, ಸ್ವಾಮಿ ಏನಾಗಬೇಕು ಅಂತ. ಕುಬೇರ ಅವನು ಧನಾಧಿಪತಿ, ಧನಾಧಿಪತಿಗೆ ಇವನು ಅಧಿಪತಿ. ಹೇಳಿ ಯಾರು ಇವಾಗ ಶ್ರೀಮಂತ? ಲಲಿತಾ ಸಹಸ್ರನಾಮ ಸುಳ್ಳು ಹೇಳೋದೇ ಇಲ್ಲ. ಹಾಗಾಗಿ ಅವನು ಯಾಕೆ ಅವನು ಹಿಂಗೆ ಅಂತಿದ್ದ ಕೇಳಿದರೆ, ಕುಬೇರ ಶಿವನ ಹತ್ರ ಬಂದು ಅವನಿಗೆ ಸಂಪತ್ತು ಎಲ್ಲಿಂದ ಬರಬೇಕು? ಶ್ರೀ ಜಗನ್ಮಾತೆಯಿಂದಲೇ ಬರಬೇಕು. ಅಮ್ಮ ಅವ್ರಿಗೆ ಕೊಟ್ಟಿದ್ದನ್ನು ಅಪ್ಪ ಅವ್ರಿಗೆ ಕೊಡೋದಕ್ಕೆ ಅವನು ಹಿಂದೆ ಮುಂದೆ ನೋಡೋ ಹಾಗೇನೇ ಇಲ್ವಲ್ಲ. ಅದಕ್ಕೋಸ್ಕರ ಆಕೆ ಜಗನ್ಮಾತೆ ಶ್ರೀಮತ್ ತ್ರಿಪುರ ಸುಂದರಿ, ಸತ್ಯದ ಜೊತೆಗೆ ನಮಗೆ ಸಂತೋಷವನ್ನು ಕೊಡುವಂತಹ ಎಂಥ ಅದ್ಭುತವಾದಂಥ ನಾಮಗಳು ಇವೆ ಅಂತ. ಹಾಗಾಗಿ ಈ ಕಾರಣದಿಂದ ಪರಶಿವನನ್ನು ತ್ರಿಪುರ ಅಂತ ಕರೆಯಲಾಗಿದೆ ಅಂತ ನಾನು ಹೇಳಿದೆ. ಸಂಶಯ ಬರುತ್ತೆ, ಇಟ್ಕೊಂಡಿರಿ ಅಂತ. ಯಾಕೆ ಅವನನ್ನು ತ್ರಿಪುರ ಅಂತ ಕರೀತಾರೆ ಅಂದರೆ, ತ್ರೀಣಿ ಪುರಾಣಿ ಬ್ರಹ್ಮ ವಿಷ್ಣು ಶಿವಶರೀರಾಣಿ ಯಸ್ಮಿನ್. ಈಗ ಶಿವ ಅನ್ನೋದಕ್ಕೆ ಕೇವಲ ಪಾರ್ವತಿಪತಿಯಾದ ಶಿವ ಅಂತ ಅಷ್ಟೇ ಅರ್ಥ ಅಲ್ಲ. ಬ್ರಹ್ಮ, ವಿಷ್ಣು ಮತ್ತು ಶಿವ ಅಂದರೆ ಶಿವ ಅಂದರೆ ರುದ್ರ, ಈ ಮೂರು ಶರೀರಗಳ ಸಮಷ್ಟಿ ರೂಪವಾದಂಥ ಇನ್ನೊಂದು ಆಕಾರ ಉಂಟು. ಅದು ನಿಜವಾದ ಅರ್ಥದಲ್ಲಿ ಶಿವ ತ್ರಿಪುರ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಯಾವ್ಯಾವುದಪ್ಪ ಅಂತಂದರೆ, ಈ ವಿಷಯನ ಕಾಲಿಕಾ ಪುರಾಣ ಭಾಳ ಸುಂದರವಾಗಿ ಹೇಳುತ್ತೆ. ಆ ಶಂಭುವಿನ ಪ್ರಧಾನ ಇಚ್ಛಾವಶದಿಂದಾಗಿ ಅವನ ಶರೀರ 3 ಭಾಗ ಆಯ್ತಂತೆ. ಅದು ಹೇಗೆ ಅಂತ ಕೇಳಿದರೆ, ಮೊದಲನೇ ಭಾಗ ಅದಕ್ಕೆ 5 ಮುಖಗಳು, ಅದಾದಮೇಲೆ 4 ಭುಜಗಳು, ಪದ್ಮಕೇಸರ ಬಣ್ಣದಿಂದ ಕೂಡಿದಂತಹ ಒಂದು ಶರೀರ, ಅದೇ ಬ್ರಹ್ಮನ ಆಕಾರ. ಎಷ್ಟು ಮುಖಗಳು ಅವನಿಗೆ? 5 ಮುಖಗಳು. ಇದು ಕೇಳಿದ್ರೆ ಮತ್ತು ನಿಮಗೆ ಸ್ವಲ್ಪ ಬುದ್ಧಿ ಕೆಲಸ ಮಾಡಿದ್ದು ಸಂಶಯ ಬರುತ್ತೆ. ಅಲ್ಲ, ಅವನು ಚತುರ್ಮುಖ ಅಲ್ವಾ? ಮತ್ತೆ ಹೇಳಿದ್ರಲ್ಲ, ಹೌದು, ಅವನು 1 ಮುಖ ತೆಗೆದವನು ಶಿವನೇ. ಶಿವಾನಂದ ಲಹರಿ ಕೇಳಬೇಕು ನೀವು, ಹೇಳಿದ್ದೀನಿ ಅದನ್ನೆಲ್ಲ. ಯಾಕೆ ಹೇಳಿದರೆ, ಬ್ರಹ್ಮನಿಗೆ ಒಂದು ಸಲ ಅಹಂಕಾರ ಬಂದುಬಿಡ್ತಂತೆ. ನಿನಗೂ 5 ಮುಖ, ನನಗೂ 5 ಮುಖ, ವಿ ಬೋತ್ ಆರ್ ಈಕ್ವಲ್, ನಿಂದೇನಯ್ಯ ಹೆಚ್ಚುಗಾರಿಕೆ ಅಂತ. ಅಷ್ಟರಿಂದನೇ ಅಳೀತಿದ್ಯಾ ನೀನು ಅಂಥೇಳಿ ಕೈ ಹಾಕಿದ, ಚಿವುಟ್ಬಿಟ್ಟ. ಅಲ್ಲಿಗೆ -1 ಅಷ್ಟೇ ಸಾಕಲ್ಲ. ಅದರಿಂದ ಬೇರೆ ಬೇರೆ ಘಟನೆಗಳೆಲ್ಲ ಅದು ದಟ್ ಈಸ್ ಸಪ್ರೇಟ್. ಆದರೆ ಇದು ಏನು ಹೇಳುತ್ತೆ ನಮಗೆ ಹೇಳಂದರೆ, ವ್ಯಕ್ತಿಯ ಸಮಾನತೆಯನ್ನು ಹೊರಗಿನ ಆಕಾರವನ್ನು ನೋಡಿ ಅಳಿಬೇಡ ಅಂತ ಪಾಠ ಹೇಳುತ್ತೆ ನಮಗೆ. ಯೂನಿಫಾರ್ಮ್ ಹಾಕ್ಕೊಂಡು ಮಾತ್ರಕ್ಕೆ ಎಲ್ಲರೂ ಸಮಾನರಾಗ್ತಾರನ್ರಿ. ಫಸ್ಟ್ ರ್ಯಾಂಕ್ ಬರೋನು ಅದೇ ಯೂನಿಫಾರ್ಮು, 3 ವರ್ಷ ಡುಣ್ಕಿ ಹಾಕೋನು ಅದೇ ಯೂನಿಫಾರ್ಮ್. ಸಮಾನರು ಅಂತ ಹೇಳ್ಬೋದಾ? ಹೇಳ್ತೇವೆ ನಾವು. ವಸ್ತ್ರದಲ್ಲಿ ಸಮಾನತೆ ಬರಬೇಕು, ಬರಬಹುದು, ಆದರೆ ಇದರಲ್ಲಿ ಸಮಾನತೆ ಬರುತ್ತಾ? ಇಲ್ಲ. ಆದ್ದರಿಂದ ಸಮಾನತೆಯ ಸಂಕೇತ ಹೊರಗಿನದಲ್ಲ, ಒಳಗಿಂದ ಬರಬೇಕು ಅವರಿಗೆ ಅಂತ. ನಮ್ಮಲ್ಲಿ ಕೆಲವು ಜನರಿಗೆ ಬಹಳ ಹುಚ್ಚುಂಟು. ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕೂತು ಊಟ ಮಾಡಿಬಿಟ್ರೆ ವಿ ಆರ್ ಆಲ್ ಈಕ್ವಲ್ ಅಂತ. ಅಲ್ಲೂ ಸಮಾನತೆ ಬರಲ್ಲ. ಅವ್ರ ಹೊಟ್ಟೆ ಹೋಗೋ ಪ್ರಮಾಣವೇ ಬೇರೆ, ಇವ್ರ ಹೊಟ್ಟೆಗೆ ಹೋಗುವ ಆಹಾರದ ಪ್ರಮಾಣವೇ ಬೇರೆ ಅಲ್ವಾ? ಅವರು ಮೊದಲು ತಿನ್ನುವ ಆಹಾರವೇ ಬೇರೆ, ಇವರು ಮೊದಲು ತಿನ್ನೋ ಆಹಾರವೇ ಬೇರೆ. ಊಟ ಮಾಡೋದನ್ನು ಕಲಿಸ್ಬೇಕು ನಮ್ಮವ್ರಿಗೆ. ಮೊದಲು ಎಲೆಗೆ ಉಪ್ಪು ಹಾಕ್ಬಿಟ್ಟು ಅದನ್ನೇ ತಿಂದ್ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ತಿನ್ನೋದಕ್ಕೆ. ಆಮೇಲೆ ನೆಕ್ಕೆ ಬಿಡೋದು ಉಪ್ಪಿನಕಾಯನ್ನು. ಹೌ ಇಟ್ ಈಸ್ ಪಾಸಿಬಲ್ ಅಂತ ಸುಮ್ಮನೆ ಗಮನಿಸಿ ನೀವು ಹೀಗೆ ಅಂತ. ಸಮಾನತೆ ಬಗ್ಗೆ ಹೊಡ್ಕೊಳ್ಳೋದು ಹೀಗೆ ಅಂತ. ಅರೆ, ಆ ಊಟವೂ ಒಂದು ಯಜ್ಞ ಅಂತ ಭಾವಿಸುವಂತಹ ಉತ್ಕೃಷ್ಟತೆಯಲ್ಲಿ ಹಾಕಿದ ತಕ್ಷಣ ಪ್ರಾಣಿಗಳಿಗಿಂತ ಮೊದಲೇ ನೆಕ್ಸ್ಟ್ ಬರೋದ್ರೊಳಗಡೆ ಮೊದಲು ಹಾಕಿದ ಐಟಮ್ಸ್ ಖತಮ್. ಇದು ಸಮಾನತೆಯ ಪಾಠ ಹೇಳೋದು. ಇದು ಯಾಕೆ ಹೇಳಿದೆ ಕೇಳಿದರೆ,
ಬ್ರಹ್ಮನಿಗೂ ಸಹ ಈ ಯೋಚನೆ ಬಂದುಬಿಡ್ತಂತೆ, ನನಗೂ ಐತಲೆ ನಿನಗೂ ಐತಲೆ, ನಾನು ನಿನಗೆ ಈಕ್ವಲ್ ಅಂದ. ಈಕ್ವಲ್ ತಾನೇ, ಇವಾಗ ಮಾಡ್ತೇನೆ ನೋಡು, ಒಂದು ಮೈನಸ್ ಮಾಡಿಬಿಟ್ರೆ ಆವಾಗ 4 ತಲೆ, ಚತುರ್ಮುಖ. ಶಿವನೇ ಪಂಚಮುಖ, ಹಾಗೆ ಉಳಿತು. ಧ್ಯೇಯ ಪಂಚಮುಖ ರುದ್ರ, ಹಾಗಾಗಿ ಇಟ್ಕೊಂಡ ಹೀಗೆ ಅಂತ. ಹೀಗೆ ಇದು ಬ್ರಹ್ಮನ ಸ್ವರೂಪ. ಮತ್ತು ಇನ್ನೊಂದು ಶರೀರ ಆ ಶಂಭುವಿನ ಇಚ್ಛೆಯಿಂದಾಗಿ ಆದಂಥದ್ದು, ಅದು ನೀಲವರ್ಣ ಆಗಿತ್ತು. ಒಂದು ಮುಖ, ಚತುರ್ಭುಜಗಳು, ಆ 4 ಭುಜಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ, ಅದು ವಿಷ್ಣುವಿನ ರೂಪ ಆಯಿತು. ಇನ್ನೊಂದು ರೂಪ ಪಂಚಮುಖಗಳು, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ, ಶಿವನ 5 ಮುಖಗಳು ಈ ಹೆಸರುಗಳಿಂದ ಕೂಡಿದವು. ಹೀಗೆ ಅದಾದ ಮೇಲೆ ಮತ್ತು ಇವನಿಗೂ ಸಹ ಚತುರ್ಭುಜಗಳು, ಸ್ಫಟಿಕ ವರ್ಣದ ಮೋಡದಂತೆ ಶುಕ್ಲವರ್ಣದಿಂದ ಕೂಡಿದಂತಹ ಶರೀರ, ಅದೇ ಆ ಚಂದ್ರಶೇಖರನ ಶರೀರ. ಅದು ಅಧೋಭಾಗ. ಮೇಲಿನ ಭಾಗ ಬ್ರಹ್ಮ, ಮಧ್ಯದ ಭಾಗ ವಿಷ್ಣು, ಕೆಳಗಿನ ಭಾಗ ಅದು ಶಿವನ ರೂಪ. ಹೀಗೆ ಈ 3 ಪುರಗಳನ್ನು ಪಡೆದವನಾದ್ದರಿಂದ ಅದೇ ಅವನ ಸಮಷ್ಟಿಯಾದಂಥ ಶರೀರ. ಆ ಪರಶಿವ ತ್ರಿಪುರ, ಬ್ರಹ್ಮ ವಿಷ್ಣು ರುದ್ರ ಇವರ ಶರೀರವೇ, ಒಬ್ಬೊಬ್ಬರ ಶರೀರವೇ ಒಂದೊಂದು ಪುರ. ಆದ್ದರಿಂದ ಆ 3 ಪುರಗಳನ್ನು ಅವನು ಧರಿಸಿದವನಾದ್ದರಿಂದ ಆತ ತ್ರಿಪುರ. ಇದು ಒಂದರ್ಥ. ಇನ್ನು ವೇದಾಂತ ಅರ್ಥ ಬೇರೆ ಉಂಟು. ಸ್ಥೂಲ ಶರೀರ ಒಂದು ಪುರ, ಸೂಕ್ಷ್ಮ ಶರೀರ ಒಂದು ಪುರ, ಅದರೊಳಗಡೆ ಕಾರಣ ಶರೀರ ಅಂತ ಉಂಟು. ಈ 3 ಪುರಗಳು ಒಳಗೆ ಇರುವವನು ಜೀವಾತ್ಮನಾದ್ದರಿಂದ ಅವನು ತ್ರಿಪುರ. ಹೀಗೆ ಈ 3 ಶರೀರಗಳನ್ನು ಪಡೆದವನಾದ್ದರಿಂದ ಅವನು ತ್ರಿಪುರ. ಅಂತಹ ತ್ರಿಪುರನ ಸುಂದರಿಯಾದ್ದರಿಂದ ದೇವಿ ತ್ರಿಪುರ ಸುಂದರಿ. ಬಹಳಷ್ಟು ಜನರಿಗೆ ತ್ರಿಪುರ ಸುಂದರಿ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ, ತಿರ್ಪುರ ಸುಂದರಿ ಅಂತಲೂ ಹೇಳೋರಿದ್ದಾರೆ. ತ್ರಿವೇಣಿ ಅಲ್ಲ, ತಿರ್ವೇಣಿ. ಏನು ಗ್ರಹಚಾರ ನಮಗೆ. ಸಂಯುಕ್ತ ಅಕ್ಷರದಿಂದ ಯಾವುದಾದ್ರೂ ಶಬ್ದ ಪ್ರಾರಂಭ ಆಯಿತೋ ಅಷ್ಟೇ, ಕೇಳುವವರು ಕಿವಿ ಬೆರಳು ಹಾಕ್ಕೊಳ್ಬೇಕು. ಅವರ ಹಾಗೆ ಅವರು ಅದಕ್ಕೋಸ್ಕರ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸಂಯುಕ್ತಾಕ್ಷರದಿಂದ ಪ್ರಾರಂಭ ಆಗಿಬಿಟ್ರೆ ಅದಕ್ಕೆ ಹಿಂದೆ ಒಂದು ಸ್ವರ ಸೇರಿಸ್ಬಿಡ್ತಾರೆ. ಸ್ಟೂಲ್ ಹೇಳೋದಿಲ್ಲ, ಈ ಸ್ಟೂಲ್. ಸ್ಕೂಲ್ ಇಲ್ಲ, ಈ ಸ್ಕೂಲ್. ಯಾಕೆ ಹೇಳಿದೆ ಅಂದರೆ, ವ್ಯಾಕರಣದಲ್ಲಿ ಒಂದು ಮಾತುಂಟು, ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ ಭವತಿ. ಶಬ್ದವನ್ನು ಸರಿಯಾಗಿ ಉಚ್ಚಾರ ಮಾಡಬೇಕು. ಇವತ್ತೇನಾಗಿದೆ ಕೇಳಿದರೆ ಆ ಪದ್ಧತಿ ಬಿಟ್ಟೋಗಿದೆ. ಯಾಕೆಂದರೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ನೆಟ್ಟಿಗೆ ಉಚ್ಚಾರ ಮಾಡೋಕ್ಕೆ ಬರೋದಿಲ್ಲ. ಇವ್ರ ಮಕ್ಕಳಿಗೆ ಏನು ಹೇಳ್ತಾರೆ? ಇನ್ನು ಶಾಲೆಯಲ್ಲ, ಅದು ಶಾಲೆ ಅಷ್ಟೇ. ದೇವರಿಗೆ ಪ್ರೀತಿ. ಅವರೇ ಹೇಳ್ತಾರೆ, ಹನುಮಂತ ಅಶುದ್ಧ ಹೇಳ್ತಾನೆ, ನೀ ಶುದ್ಧ ಹೇಳು. ಇಂಥ ಮೇಷ್ಟ್ರ ಕಲಿತಂಥ ಮಕ್ಕಳು ಅವರು ಎಷ್ಟು ಶುದ್ಧವಾಗಿ ಹೇಳ್ತಾರೆ ಗೊತ್ತಾಗುತ್ತೆ ನಮಗೆ ಹೀಗೆ ಅಂತ ಅಲ್ವಾ. ಹಾಗಾಗಿ ಆ ಸಂಯುಕ್ತಾಕ್ಷರದಿಂದ ಪ್ರಾರಂಭ ಆಗುವಾಗ ಅದನ್ನು ಹಾಗೇನೇ ಉಚ್ಚಾರ ಮಾಡಬೇಕು. ಅದು ಜಗನ್ಮಾತೆಯ ನಾಮ. ಆ ಅವಯವಗಳನ್ನು ವ್ಯತ್ಯಾಸ ಮಾಡಬಾರ್ದು. ಅವಾಗ ಏನಾಗುತ್ತೆ ಹೇಳಿದ್ರೆ ಅದಕ್ಕೆ ಸಾದ್ಗುಣ್ಯ ಬರುವುದಿಲ್ಲ. ಅದನ್ನು ನಾವು ಮರಿಬಾರ್ದು. ಶಬ್ದಕ್ಕೆ ಸ್ಪಷ್ಟ ಉಚ್ಚಾರಣೆ ಅನ್ನೋದುಂಟಲ್ಲ, ಅದು ನಮ್ಮ ಪೂಜೆಗೆ ಅಥವಾ ನಾವು ಮಾಡುವ ಪಾರಾಯಣಕ್ಕೆ ಒಂದು ಶಕ್ತಿಯನ್ನು ತಂದುಕೊಡುವಂಥ ವ್ಯವಸ್ಥೆ ಅದು. ಆದ್ದರಿಂದ ಶ್ರೀಮತ್ ತ್ರಿಪುರ ಸುಂದರಿ ಹೀಗೆ ಅಂತ. ಇನ್ನು ಬಾಲಾತಪ ಅಂತ ಒಂದು ವ್ಯಾಖ್ಯಾನ ಉಂಟು. ಆ ವ್ಯಾಖ್ಯಾನ ಹೇಳುತ್ತೆ, ಶ್ರೀಮತಿ ತ್ರಿಪುರೇಶು ಜಾಗೃತಾದಿಷು ಸುಂದರಿ ಸರ್ವಸ್ಪರ್ಹಣೀಯ. ಅಂದರೆ ಎಚ್ಚರ ಮತ್ತು ಕನಸು, ನಿದ್ರೆ, ಈ 3 ಅವಸ್ಥೆಗಳೇ 3 ತ್ರಿಪುರಗಳು. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಪುನಃ ಗಾಢ ನಿದ್ರಾವಸ್ಥೆ. ಈ 3 ಅವಸ್ಥೆಗಳು ಮಾಂಡೂಕ್ಯ ಉಪನಿಷತ್ತು ಬಹಳ ಸುದೀರ್ಘವಾಗಿ ಈ ಅವಸ್ಥಾತ್ರಯವನ್ನು ಕುರಿತು ತಿಳಿಸಿಕೊಡುತ್ತೆ. 3 ಅವಸ್ಥೆಗಳು, 3 ತ್ರಿಪುರಗಳು. ಈ 3 ಅವಸ್ಥೆಗಳಲ್ಲೂ ಸಹ ಸರ್ವರಿಂದಲೂ ಇಷ್ಟಪಡುವವಳಾದ್ದರಿಂದ ಆಕೆ ತ್ರಿಪುರ ಸುಂದರಿ
ಅಂತ ಅರ್ಥ ಆಗಲಿಲ್ಲ. ನೋಡಿ, ನಮ್ಮೊಳಗೆ ಚೈತನ್ಯ ಉಂಟು, ಆ ಚೈತನ್ಯವೇ ದೇವಿ ಅಲ್ವಾ? ಈಗ ನಮಗೆ ಯಾರಿಗೆ ಎಚ್ಚರಾವಸ್ಥೆಯಲ್ಲಿ ನನ್ನ ಬಗ್ಗೆ ನನಗೆ ಇಷ್ಟ ಇಲ್ಲ ಅಂತ ಯಾರು ಹೇಳ್ತಾರಾ? ಕೈ ಎತ್ತಿ ನೋಡೋಣ, ಯಾರು ಹೇಳೋರಿದ್ರೆ. ಅಂದರೆ ಜಾಗೃತ ಅವಸ್ಥೆಯಲ್ಲಿ ನೀವೆಲ್ಲರೂ ನಿಮ್ಮನ್ನು ಇಷ್ಟಪಡ್ತೀರಿ, ನನ್ನನ್ನು ಸೇರಿಸ್ಕೊಂಡು. ಹಾಗೆ ಕನಸಿನಲ್ಲಿ ನನಗೆ ನಾನು ಇಷ್ಟ ಆಗಲಿಲ್ಲ ಅಂತ ಯಾರೋ ಹೇಳ್ತೀರಾ? ಇಲ್ಲ. ಕನಸಿನಲ್ಲೂ ನನಗೆ ನಾನು ಇಷ್ಟವೇ. ಗಾಢ ನಿದ್ರಾವಸ್ಥೆಯಲ್ಲಿ ನನಗೆ ನಾನು ಇಷ್ಟ ಆಗಲಿಲ್ಲ ಅಂತ ಹೇಳ್ತೀರಾ? ಇಲ್ಲ. ಅಂದರೆ ಪ್ರತಿಯೊಬ್ಬರೂ ಸಹ ಈ ಮೂರು ಅವಸ್ಥೆಗಳಲ್ಲೂ ಸಹ ತಮ್ಮನ್ನು ತಾವು ಇಷ್ಟಪಡುವವರಾದ್ದರಿಂದ, ಆ ಒಳಗೆ ಕುಳಿತು ಇಷ್ಟಪಡುವಂತಹ ಚೈತನ್ಯ ಜಗನ್ಮಾತೆಯ ಆದ್ದರಿಂದ ತ್ರಿಪುರ ಸುಂದರಿ. ಮೂರು ಅವಸ್ಥೆಗಳಲ್ಲೂ ಸಹ ಪ್ರತಿಯೊಬ್ಬರಿಗೂ ಸಹ ಅವಳು ಸುಂದರಿಯೇ. ಆದ್ದರಿಂದ ಅವಸ್ಥಾತ್ರಯದಲ್ಲಿ ತನಗೆ ತಾನೇ ಇಷ್ಟವಾಗುವುದಾದ್ದರಿಂದ ದೇವಿ ತ್ರಿಪುರ ಸುಂದರಿ. ಏನೆಲ್ಲ ವಿಚಾರ ಮಾಡಿ ಹೇಳ್ತಾರೆ ಅಂದರೆ ಅದ್ಭುತವಾದಂಥ ಒಂದು ಕಲ್ಪನೆ. ಇನ್ನು ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಸರ್ವ ಸಂಕ್ಷೋಭಣ ಚಕ್ರೇಶ್ವರ್ಯಾ ತ್ರಿಪುರ ಸುಂದರಿ ಇತಿ ನಾಮ ತದ್ ವ್ಯಾವರ್ತನಾಯ ವಿಶೇಷಣಂ ಅಂತ. ಶ್ರೀಚಕ್ರದಲ್ಲಿ 7ನೆಯ ವೃತ್ತಕ್ಕೆ ಸರ್ವ ಸಂಕ್ಷೋಭಣ ಚಕ್ರ ಅಂತ ಹೆಸರು. ಲೆಕ್ಕ ಹಾಕ್ಕೊಂಡು ಹೋಗಿ, ಯಾವುದು ಅಂತ ಹೇಳಲಿಕ್ಕಾಗತ್ತೆ ನೋಡಿ. ಒಳಗಿನಿಂದ ಲೆಕ್ಕ ಹಾಕ್ಕೊಂಡು ಹೋಗಬೇಕು. 7ನೆಯ ವೃತ್ತ, ಅದರ ಹೆಸರು ಸರ್ವ ಸಂಕ್ಷೋಭಣ ಚಕ್ರ. ಲೆಕ್ಕ ಹಾಕ್ಕೊಂಡು ಹೋಗಿ, ಹೇಳ್ತೇನೆ ಬೇಕಿದ್ರೆ ನಾನೇನೆ, ಆದರೆ ಸುಮ್ಮನೆ ಒಂದು ಹೋಮ್ವರ್ಕ್ ನೋಡೋಣ ಅಂತಷ್ಟೆ. 7ನೆಯ ವೃತ್ತ ಒಳಗಿನಿಂದ ಯಾವುದಾಗುತ್ತೆ ಲೆಕ್ಕ ಹಾಕಿ. ಕೆಂಪುದು, ವೆರಿ ಗುಡ್. ಅದರ ಹೆಸರು ಅಷ್ಟದಳ ವೃತ್ತ. ಹೌದಾನೆ? ಆ ಅಷ್ಟದಳ ವೃತ್ತದ ಹೆಸರು ಸರ್ವ ಸಂಕ್ಷೋಭಣ ಚಕ್ರೇಶ್ವರಿಗೆ ತ್ರಿಪುರ ಸುಂದರಿ ಅಂತ ಹೆಸರು. ಈ ಸರ್ವ ಸಂಕ್ಷೋಭಣ ಚಕ್ರ ಉಂಟಲ್ಲ, ಇದು ಸರ್ವ ಸಂಕ್ಷೋಭಣ ಚಕ್ರ. ಇದರ ಇನ್ನೊಂದು ಹೆಸರು ತ್ರಿಪುರ ಸುಂದರಿ ಅಂತ. ಈ ಚಕ್ರದ ಹೆಸರು ತ್ರಿಪುರ ಸುಂದರಿ ಚಕ್ರ, ಅಷ್ಟದಳ ವೃತ್ತಕ್ಕೆ. ಅದರಿಂದ ಬೇರ್ಪಡಿಸುವುದಕ್ಕೋಸ್ಕರ ಶ್ರೀಮತ್ ತ್ರಿಪುರ ಸುಂದರಿ ಅಂತ. ಇದರ ಹೆಸರು ತ್ರಿಪುರ ಸುಂದರಿ ಚಕ್ರ. ಈ ವೃತ್ತವೇ ಜಗನ್ಮಾತೆ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಒಂದು ಅಡ್ಜೆಕ್ಟಿವ್. ಯಾವ ಅಡ್ಜೆಕ್ಟಿವ್ ಅಂದರೆ ಶ್ರೀಮತ್ ಎನ್ನುವಂಥ ವಿಶೇಷಣವನ್ನು ಸೇರಿಸಿ ಹೇಳಿ, ಆ ವಿಶೇಷಣದಿಂದ ಈ ವೃತ್ತದಿಂದ ಬೇರ್ಪಡಿಸಿ ಹೇಳಲಾಗತ್ತೆ, ಅವಳೇ ಶ್ರೀಮತ್ ತ್ರಿಪುರ ಸುಂದರಿ. ಅಂದರೆ ಈ ವೃತ್ತದ ಅಭಿಮಾನಿ ದೇವತೆ ಹೆಸರು ತ್ರಿಪುರ ಸುಂದರಿ, ಆದರೆ ಜಗನ್ಮಾತೆ ಶ್ರೀಮತ್ ತ್ರಿಪುರ ಸುಂದರಿ. ಯಾಕೆಂದರೆ ಈ ವೃತ್ತದ ಅಭಿಮಾನಿಯಾದ ತ್ರಿಪುರ ಸುಂದರಿಗಿಂತ ಭಿನ್ನಳು ಅಂತ ಹೇಳೋದಕ್ಕೋಸ್ಕರ ಆ ಶ್ರೀಮತ್ ತ್ರಿಪುರ ಸುಂದರಿ ಅನ್ನುವಂತಹ ಒಂದು ವಿಶೇಷಣ ಅಷ್ಟೇ. ಮತ್ತು ಮುಂದಿನ ನಾಮ 998 ಶ್ರೀ ಶಿವ. ಶಿವ ಅಂತ ಅಂದರೆ ಶ್ರೀ ಶಿವನೇ ಆಗಿರುವವಳು ಅಂತ. ಶ್ರೀಯುಕ್ತ ಶಿವ, ಶ್ರೀ ಶಿವ ಅಂತ ಇದರ ವಿವರಣೆ. ದೇವಿ ಯಾವಾಗಲೂ ಸಹ ಶಿವನಿಗಿಂತ ಅಭಿನ್ನಳು. ಶಿವ ಬೇರೆ ಅಲ್ಲ, ಶಿವೆ ಬೇರೆ ಅಲ್ಲ. ಅವಳು ಶಿವನ ಸ್ವರೂಪಳೆ. ಹಾಗಾಗಿ ಶಿವನ ಪೂಜೆಯಿಂದ ಶಿವೆಗೂ ಪೂಜೆ ಸಲ್ಲತ್ತೆ, ಶಿವೆಯನ್ನು ಪೂಜಿಸಿದರೆ ಶಿವನಿಗೂ ಪೂಜೆ ಸಲ್ಲತ್ತೆ. ಆದ್ದರಿಂದ ಆಕೆ ಯಾವಾಗಲೂ ಸಹ ಶಿವ ಅಂತಲೇ ಕರೆಯಲ್ಪಡ್ತಾಳೆ. ಆದರೆ ಅವಳು ಕೇವಲ ಶಿವ ಅಲ್ಲ, ಮಿಗಿಲಾಗಿ ಶ್ರೀ ಸಂಪದ್ಯುಕ್ತಳಾದಂಥ ಶಿವ. ಆದ್ದರಿಂದ ಅವಳ ಹೆಸರು ಶ್ರೀ ಶಿವ ಅಂತ. ಇಷ್ಟೇ ಈ ನಾಮ ವಿವರಣೆ. ಅವಳು ಸಂಪದ್ಭರಿತಳಾದಂತಹ ತಾಯಿ, ಆದ್ದರಿಂದ ಅವಳ ಹೆಸರು ಶ್ರೀ ಶಿವ ಅಂತ. 98 ನಾಮ ಆಯಿತು ಇಲ್ಲಿಗೆ. ಉಪಾಂತ್ಯದ ನಾಮ
ಇಲ್ಲಿಗೆ ಶ್ರೀಯಿಂದ ಪ್ರಾರಂಭವಾಗುವ ಕೊನೆಯ 3 ನಾಮಗಳು ಮುಕ್ತಾಯ ಆದವು. ಮುಂದಿನ ನಾಮ ಶಿವಶಕ್ತೈಕ್ಯ ರೂಪಿಣಿ. ಒಂದು ವಿವರಣೆಯನ್ನು ಮಾತ್ರ ಇವತ್ತು ಹೇಳ್ತೇನೆ, ಮಿಕ್ಕಿದ್ದನ್ನು ನಾಳೆ ಹೇಳಿ ಮುಂದಿನ ನಾಮದ ಉಪಸಂಹಾರವನ್ನು ನಾಳೆ ನೋಡ್ತೇವೆ. ಶಿವಶಕ್ತಿಯ ಐಕ್ಯ ರೂಪಿಣಿ ಆಗಿರುವವಳು ಅಂತ ಈ ನಾಮದ ಅರ್ಥ. ಶಿವಶಕ್ತಿ ಐಕ್ಯ ರೂಪಿಣಿ, ಶಿವಶಕ್ತಿಯರ ಏಕರೂಪ, ಅದರ ಹೆಸರೇ ಈ ನಾಮ ಶಿವಶಕ್ತಿ ಐಕ್ಯ ರೂಪಿಣಿ. ಶಿವಶಕ್ತಿಯೋ ಐಕ್ಯಂ ಸಾಮರಸ್ಯಮೇವ ರೂಪಂ ಅಸ್ಯಾಹ. ಐಕ್ಯ ಅಂದರೆ ಏನ್ರಿ ಅಂದರೆ ಸಾಮರಸ್ಯ, ಸಮರಸ ಅಂತ ಅರ್ಥ. ಹಾಗೆ ಇರುವವರು ಅಂದರೆ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ, ಯಾರೂ ಕಡಿಮೆ ಅಲ್ಲ, ಯಾರೂ ಹೆಚ್ಚಲ್ಲ, ಬೋತ್ ಆರ್ ಈಕ್ವಲ್ ಎಲ್ಲ ದೃಷ್ಟಿಯಲ್ಲೂ ಹೀಗೆ ಅಂತ. ಇಲ್ಲಿ ಶಿವಶಕ್ತಿಯರ ಐಕ್ಯ ಅಂದರೆ ಸಾಮರಸ್ಯ ಅಂತಲೇ ನೇರವಾದ ವಿವರಣೆ. ಅದೇ ಅವರ ರೂಪ ಅಂದರೆ ಶಿವಶಿವಯರ ಸಾಮರಸ್ಯವೇ ಶಿವಶಕ್ತಿ ಅಂತ ಇಷ್ಟು ಹೇಳ್ಬೋದು. ಆದ್ದರಿಂದ ದೇವಿ ಶಿವಶಕ್ತಿ ಐಕ್ಯ ರೂಪಿಣಿ ಅಂತ. ಇದನ್ನು ವಾಯು ಸಂಹಿತೆ ಒಂದು ಮಾತನ್ನು ಹೇಳಿ ಸಮರ್ಥಿಸ್ತದೆ. ಹೇಗೆ ಅವರ ಸಾಮರಸ್ಯ ಅಂತಂದರೆ, ಶಿವೇಚ್ಛೆಯ ಪರಾಶಕ್ತಿ ಶಿವತತ್ವೈಕತಾಂಗತ ತತಃ ಪರಿಸ್ಫುರತ್ಯಾದೌ ಸರ್ಗೆ ತೈಲಂ ತಿಲಾದಿವ ಅಂತ. ಆ ಶಿವನ ಇಚ್ಛೆಯಿಂದ ಪರಾಶಕ್ತಿ ಶಿವತತ್ವದೊಂದಿಗೆ ಏಕತೆಯನ್ನು ಹೊಂದುವಂಥದ್ದು ಹೇಗೆ ಅನ್ನೋದಕ್ಕೆ ಅವರೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಂದರೆ ಶಿವೇಚ್ಛೆಯಿಂದ, ಶಿವನ ಇಚ್ಛೆಯಿಂದ ಪರಾಶಕ್ತಿ ಅಂತ ಕರೆಸ್ಕೊಳ್ಳುವಂಥ ಶಿವೆ ಅವಳು ಶಿವತತ್ವದೊಂದಿಗೆ ಹೇಗೆ ಏಕತೆಯನ್ನು ಪಡಿತಾಳೆ, ಅಂದರೆ ದೇವಿ ಶಿವನೊಂದಿಗೆ ಹೇಗೆ ಏಕತೆಯನ್ನು ಪಡಿತಾಳೆ ಅನ್ನೋದಕ್ಕೆ ಈ ವಾಯು ಸಂಹಿತೆ ಒಂದು ಉದಾಹರಣೆಯನ್ನು ಕೊಡ್ತದೆ. ಹೇಗೆ ಅಂದರೆ, ಈಗ ನೋಡಿ, ತಿಲ ಅಂದರೆ ಎಳ್ಳು, ಅದು ಶಿವ ಅಂತ ಅಂದ್ಕೊಳ್ಳಿ. ಅದರ ಒಳಗಡೆ ಏನುಂಟು? ತೈಲ ಉಂಟು. ಆ ತೈಲ ತಿಲಕ್ಕಿಂತ ಬೇರೆನೋ ಅಥವಾ ಒಂದೇನೋ? ಸ್ವಲ್ಪ ತಲೆ ಬಿಸಿ ಆಯಿತು. ಒಂದೇನಾ? ಹಾಗಿದ್ದು ಒಂದು ಕೆಲಸ ಮಾಡುವ, ಬಂಡ್ಲಿಗೆ ಎಳ್ಳನ್ನೇ ಹಾಕಿಬಿಟ್ಟು ನೀವು ಬಜ್ಜಿ ಕರೆದು ಬಿಡಿ, ಆಗತ್ತಾ? ಇಲ್ಲ. ಹಾಗೆ ಅಂತ ತಿಲವನ್ನು ಬಿಟ್ಟು ತೈಲ ಇಲ್ಲ ನೋಡಿ. ತಿಲದಿಂದ ಬಂದಿದ್ದಾದ್ರಿಂದ ಅದರ ಹೆಸರು ತೈಲ ಅಂತ ಹೆಸರು. ಹೇಗೆ ಆ ತೈಲ ತಿಲವನ್ನು ಬಿಟ್ಟಿಲ್ವೋ ಹಾಗೆ ಪರಾಶಕ್ತಿ, ಜಗನ್ಮಾತೆ, ತ್ರಿಪುರ ಸುಂದರಿ ಅಂತೆಲ್ಲ ಕರೆಸ್ಕೊಳ್ಳುವಂತಹ ದೇವಿ ಶಿವನನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಮತ್ತು ಮುಂದುವರೆದವರು ಹೇಳ್ತಾರೆ ಹೇಗೆ ಅಂದರೆ, ಈ ಗಾಳಿಯನ್ನು ಬಿಟ್ಟು ಸ್ಪಂದನ ಶಕ್ತಿ ಅನ್ನೋದು ಬೇರೆ ಉಂಟಾ? ನಮಗೆ ಗಾಳಿ ಇದೆ ಅಂತ ಗೊತ್ತಾಗುವುದು ಯಾವುದೋ ಒಂದು ಗಿಡದ ಎಲೆ ಅಲ್ಲಾಡಿದಾಗ, ಹೌದು ತಾನೇ? ಆ ಸ್ಪಂದ ಶಕ್ತಿ ಗಾಳಿ ಅದು ಎರಡು ಒಂದೇನೇ, ಬೇರೆ ಬೇರೆನಾ? ಗೊತ್ತಿಲ್ಲ. ಸ್ಪಂದ ಶಕ್ತಿ ಅಂದರೆ ಕಂಪನ ಶಕ್ತಿ, ಅದೇ ಗಾಳಿಯಾ? ಗಾಳಿಯಲ್ಲ. ಹಾಗಿದ್ರೆ ಆ ಸ್ಪಂದ ಶಕ್ತಿ ಗಾಳಿಗಿಂತ ಬೇರೆಯೋ? ಇಲ್ಲ. ಮನಸ್ಸಿಗೆ ಬಂದರೆ ಸಂತೋಷ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಬೆಂಕಿಯಲ್ಲಿ ಏನುಂಟು? ಅಗ್ನಿಯಲ್ಲಿ ದಾಹಕ ಶಕ್ತಿ ಉಂಟು, ಸುಡುವ ಶಕ್ತಿ. ಆ ಸುಡುವ ಶಕ್ತಿ ಮತ್ತು ಬೆಂಕಿ ಎರಡು ಬೇರೆ ಬೇರೆನೋ ಒಂದೇನೋ? ಇಷ್ಟೊತ್ತು ತನಕ ಚೆನ್ನಾಗಿತ್ತು ಉಪನ್ಯಾಸ, ಈಗ ಶುರುವಾಯಿತು ನೋಡಿ ತಲೆ ಬಿಸಿ. ಬೆಂಕಿಯಲ್ಲಿ ಏನುಂಟು? ಸುಡುವ ಶಕ್ತಿ ಉಂಟು ಅಲ್ವಾ? ಆದರೆ ಆ ಸುಡುವ ಶಕ್ತಿ ಬೆಂಕಿಯಿಂದ ಬೇರೆ ಅಂತ ಹೇಳ್ತೀರಾ? ಬೇರೆ ಅಂತಂದರೆ ಬೆಂಕಿ ಇಲ್ಲದೇ ನೀವು ತೋರಿಸ್ಬೇಕು ಅದನ್ನು. ಅದು ಎರಡು ಒಂದೇ ಅಂತ ಹೇಳ್ತೀರಾ? ಸರಿ, ಹಾಗಿದ್ರೆ ಸುಡುವ ಶಕ್ತಿ ಇಲ್ಲದಿದ್ರೂ ಸಹ ಬೆಂಕಿ ಇರುತ್ತೆ ಅಂತ ಆಯಿತು ಅಲ್ಲಿಗೆ.
ಶಿವಶಿವಯರ ಸಾಮರಸ್ಯ ಹೇಗುಂಟು ಅನ್ನೋದಕ್ಕೆ ದೃಷ್ಟಾಂತ ಇದು. ಅವ್ರು ಹೇಳ್ತಾರೆ, ಅವರು ಬ್ರಹ್ಮಣೋ ಅಭಿನ್ನ ಶಕ್ತಿಸ್ತು ಬ್ರಹ್ಮೈವ ಖಲು ನಾಪರ. ಆ ಬ್ರಹ್ಮವಸ್ತು ಅಂತ ಕರೆಸ್ಕೊಳ್ಳುವಂತಹ ಶಿವನಿಗಿಂತ ಅಭಿನ್ನವಾದಂತಹ ಆ ಶಕ್ತಿ ಆ ಬ್ರಹ್ಮವಸ್ತುವಿಗಿಂತ ಬೇರೆ ಅಲ್ಲ. ಹೇಗೆ ಬೆಂಕಿಯಲ್ಲಿರುವಂತಹ ದಾಹಕ ಶಕ್ತಿ ಬೆಂಕಿಯನ್ನು ಬಿಟ್ಟು ಬೇರೆಯಾಗಿ ಇಲ್ಲವೋ, ಹಾಗೆ ಗಾಳಿಯಲ್ಲಿರುವಂತಹ ಸ್ಪಂದ ಶಕ್ತಿ ಗಾಳಿಯನ್ನು ಬಿಟ್ಟು ಬೇರೆ ಅಲ್ವೋ, ಹಾಗೆ ಜಗನ್ಮಾತೆ ಶಿವನಿಗಿಂತ ಬೇರೆ ಅಲ್ಲ. ಶಕ್ತಿ ಶಕ್ತಿಮತೋಹೋ ಅವಿದ್ವನ್ ಭೇದಾಭೇದಸ್ತು ದುರ್ಘಟ. ಶಕ್ತಿಗೂ ಶಕ್ತಿ ಉಳ್ಳ ವಸ್ತುವಿಗೂ ಭೇದವನ್ನು ಕಂಡುಹಿಡಿಯುವುದು ಸುಲಭದ ಕೆಲಸ ಅಲ್ಲ. ಅದು ಅಷ್ಟು ಸುಲಭವಾದದ್ದಿದ್ದರೆ ನೀವೀಗ ನಾನು ಕೊಟ್ಟ ಉದಾಹರಣೆಯನ್ನು ಬೇರ್ಪಡಿಸಿ ಹೇಳ್ಬಿಡ್ತಿದ್ರಿ. ಅವರೇ ಹೇಳ್ತಾರೆ ದುರ್ಘಟ, ದಟ್ ಈಸ್ ನಾಟ್ ದಟ್ ಈಸಿ. ಹಾಗೆಯೇ ಶಿವಶಿವಯರೆಯನ್ನು ಬೇರ್ಪಡಿಸುವುದು, ಪ್ರತ್ಯೇಕಿಸಿ ಹೇಳುವುದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ ಶಿವಶಕ್ತಿ ಐಕ್ಯ ರೂಪಿಣಿ, ಶಿವಶಕ್ತಿಯರ ಐಕ್ಯ ರೂಪ ಅವಳು ಅಂತ. ಅವರೇ ಹೇಳ್ತಾರೆ ಮುಂದುವರೆದು, ಯಥೈಕಂ ಪವನಸ್ಪಂದಂ ಏಕಮೌಷ್ಣ್ಯಾನಲವು ಯಥಾ ಚಿನ್ಮಾತ್ರಂ ಸ್ಪಂದಶಕ್ತಿಶ್ಚ ತಥೈವ ಏಕಾತ್ಮ ಸರ್ವದಾ ಅಂತ. ಆ ಶಕ್ತಿಗೂ ಶಕ್ತಿ ಉಳ್ಳ ವಸ್ತುವಿಗೂ ಪ್ರತ್ಯೇಕತೆಯನ್ನು ಹೇಳುವುದು ಅದು ಅಸಾಧ್ಯವಾದ ಮಾತು. ಸಂಸದ ಇದನ್ನು ಹೇಳ್ತಾರೆ, ಶಕ್ತಿ ಶಕ್ತಿಮತೋ ಅಭೇದ, ಶಕ್ತಿ ಶಕ್ತಿಮತೋ ಐಕ್ಯಂ ಅಂತ. ಹಾಗಾಗಿ ಪರಬ್ರಹ್ಮ ವಸ್ತುವಿಗೂ ಆ ಪರಬ್ರಹ್ಮ ವಸ್ತುವಿನ ಅನಿರ್ವಚನೀಯ ಅಂತ ಸೃಷ್ಟಿ ಕೆಲಸ ಮಾಡುವ ಶಕ್ತಿಗೂ ನೀವು ಭೇದವನ್ನು ತೋರಿಸಿ ಹೇಳಿ ಅಂದರೆ ಆಗೋದಿಲ್ಲ. ಸಕ್ಕರೆಯನ್ನು ಬೇರ್ಪಡಿಸಿ ಸಿಹಿಯನ್ನು ತೋರಿಸಿ ನೋಡೋಣ, ಆಗತ್ತಾ? ಇಲ್ಲ. ಹಾಗೆ ಅಷ್ಟನ್ನು ಹೇಳ್ತಾ ಅವರು ಮುಂದುವರೆದು ಹೇಳ್ತಾರೆ, ಹಾಗಾಗಿ ಶಿವಶಿವರನ್ನು ಪ್ರತ್ಯೇಕಿಸುವುದು ಅಸಾಧ್ಯ. ಹಾಗಾಗಿ ಜಗನ್ಮಾತಾ ಜಗತ್ಪಿತ ಇವರಿಬ್ಬರು ಒಂದು ನಾಣ್ಯದ ಎರಡು ಮುಖ ಅಷ್ಟೆ. ಇದು ಒಂದು ವಿವರಣೆಯ ಅರ್ಥ. ಮುಂದಿನ ವಿವರಣೆ, ಶಿವಚಕ್ರಾಣಾಂ ಶಕ್ತಿಚಕ್ರಾಣಾಂಚ ಐಕ್ಯಂ ರೂಪಮಸ್ಯಾಹವಾ. ಇವರಿಬ್ಬರ ಐಕ್ಯತೆಗೆ ಇಷ್ಟೆಲ್ಲ ಉದಾಹರಣೆ ಕೊಟ್ಟರು. ಇದನ್ನು ನಿಮಗೆ ಶ್ರೀಚಕ್ರದಲ್ಲಿ ನೇರವಾಗಿ ತೋರಿಸಿಬಿಡ್ತೇನೆ ಅಂತಾರೆ ಅವರು, ಶಿವಶಕ್ತಿಯರ ಐಕ್ಯವನ್ನು. ಅದು ಹೇಗೆ ಅನ್ನೋದನ್ನು ನಾಳೆ ನೋಡೋಣ. ಇಲ್ಲಿ ಎರಡು ಉದಾಹರಣೆ ಕೊಡ್ತಾರೆ ಅವರು, ಶಿವಶಕ್ತಿಯರ ಐಕ್ಯ ಹೇಗೆ ಅಂತ. ಈ ಚಕ್ರಗಳನ್ನೇ ಇಟ್ಕೊಂಡು ಹೀಗೆ ಅಂತ. ಇದು ನಾಳೆ ನೋಡಬೇಕಾದ್ದು ಎರಡನೇ ವಿವರಣೆ. ಇನ್ನೊಂದು ಮಾತನ್ನು ಹೇಳಿ ನಿಲ್ಲಿಸಿಬಿಡ್ತೇನೆ. ಕೊನೆಗೆ ಬರ್ತಾ ಇದ್ದೇವೆ ನಾವು. ಉಪಾಂತ್ಯದ ನಾಮ ಇದು, ಅದು ಮಂಗಳಕರವಾದಂಥದ್ದು ಅಂತ. ಶಿವ ಎನ್ನುವಂಥ ಶಬ್ದ ಇಲ್ಲುಂಟು, ಅದು ಮರಿಬಾರ್ದು ನಾವು. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ. ಒಂದು ಗ್ರಂಥ ಮಂಗಳಕರವಾದದ್ದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಉದ್ದೇಶಪೂರ್ವಕವಾಗಿ ಶಿವಶಬ್ದವನ್ನು ಇಟ್ಟುಬಿಟ್ಟಿದ್ದಾರೆ. ಅಂದರೆ ಆ ಮಂಗಳಕರವಾದಂತಹ ಶಿವನೊಂದಿಗೆ ಒಂದಾದವಳು, ಅದು ನಾಮದ ಅರ್ಥ. ಆದರೆ ಇದು ಮಂಗಳಕರವಾದಂಥ ಗ್ರಂಥ ಅಂತ ಹೇಳೋದಕ್ಕೋಸ್ಕರ ಎಲ್ಲ ಚಮತ್ಕಾರವನ್ನು ಒದಗಿಸಿ ಇಡ್ತಾರೆ. ನೋಡುವ ದೃಷ್ಟಿ ನಮ್ಮದು ಸ್ವಚ್ಛವಾಗಿದ್ದರೆ ಅದು ಅಷ್ಟೋ ಎಷ್ಟೋ ಕಾಣುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ದಿವಸ ಈ ಯಂತ್ರದ ಮೂಲಕ ಮತ್ತು ಬೇರೆ ಬೇರೆ 3 ವಿವರಣೆಗಳಿವೆ. ಆ ವಿವರಣೆ ಹಿನ್ನೆಲೆಯಲ್ಲಿ ಅವರಿಬ್ಬರ ಐಕ್ಯತೆ ಹೇಗೆ ಅನ್ನೋದನ್ನು ನೋಡಿ, ಮತ್ತು ನಾಳೆ ಉಪಾಂಗ ಲಲಿತಾವೃತ, ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂಥ ಲಲಿತಾ ಪಂಚಮಿ. ಪಂಚಮಿ ಅಂದ್ರೇ ಜಗನ್ಮಾತೆಯ ಹೆಸರು. ಲಲಿತಾ ನಾಮ ಉಂಟು, ಬೇಕಾದ್ರೆ ತೆಗೆದು ನೋಡಿ. ಪಂಚಮಿ, ಪಂಚಭೂತೇಶಿ. ಮತ್ತು ನಾಳೆ ದಿವಸ ಲಲಿತಾ ಪಂಚಮಿ. ಲಲಿತಾ ಅಂದ್ರೇ ಪಂಚಮಿ, ಪಂಚಮಿ ಅಂದ್ರೇ ಲಲಿತಾ, ಹೀಗೆ ಅಂತ. ಹಾಗಾಗಿ ಆ ಕೊನೆಯ ನಾಮ, ಅದರ ಉಪಸಂಹಾರ ನಾಳೆ ದಿವಸ ಆಗುತ್ತೆ. ಒಟ್ಟಾರೆ 1000 ನಾಮಗಳನ್ನು ಹೇಳುವ ಹಾಗೆ ಶಕ್ತಿಯನ್ನು ಕೊಟ್ಟು, ಕೇಳುವ ಹಾಗೆ ಶಕ್ತಿಯನ್ನು ಕೊಟ್ಟು ಅವಳು ನಮ್ಮನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಾಳೆ. ನಾಳೆ ಆ ಸ್ವರೂಪವನ್ನು
ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.